ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಮೇಟಿಕುರ್ಕೆ ಗ್ರಾಮದವರಾದ ಎಂಆರ್ ಕಮಲಾ ಎಂಎ ಎಲ್ಎಲ್ಬಿ ಪದವೀಧರೆಯಾದ ಇವರು ತಮ್ಮ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ಪಾಶ್ಚಿಮಾತ್ಯ ಸಾಹಿತ್ಯ ಅಧ್ಯಯನಕ್ಕಾಗಿ ಬಿಎಂಶ್ರೀ ಸ್ವರ್ಣ ಪದಕ ಪಡೆದಿದ್ದಾರೆ. ಫ್ರೆಂಚ್ ಭಾಷೆಯಲ್ಲೂ ಪದವಿ ಪಡೆದಿರುವ ಇವರು ಪ್ರಸ್ತುತ ಬೆಂಗಳೂರಿನ ಶಿವನಹಳ್ಳಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಇವರ ಹೆಸರು ಚಿರಪರಿಚಿತ. ಇವರ ಶಾಕುಂತಲ ವ್ಯಾಖ್ಯಾನ, ಜಾಣೆ ಮತ್ತು ಇತರ ಕವಿತೆಗಳು ಮುಂತಾದ ಕಾವ್ಯ ಸಂಗ್ರಹಗಳಿಗೆ ಮುದ್ದಣ್ಣ ಪ್ರಶಸ್ತಿ, ಅಮ್ಮ ಪ್ರಶಸ್ತಿ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ದೊರೆತಿವೆ. ಅನುವಾದ ಸಾಹಿತ್ಯ ಕ್ಷೇತ್ರದಲ್ಲೂ ಅಪಾರ ಕೊಡುಗೆ ನೀಡಿರುವ ಕಮಲಾ ಅವರು ಆಫ್ರಿಕನ್ ಅಮೆರಿಕನ್ ಸಮಾಜ ವಿಕಾಸಗೊಂಡ ಬಗ್ಗೆ, ಹೋರಾಟಗಳ ಬಗ್ಗೆ ಸರಣಿ ಪುಸ್ತಕಗಳನ್ನು ಬರೆದಿದ್ದಾರೆ. ಅನೇಕ ಕೃತಿಗಳನ್ನು ಅನುವಾದಿಸಿರುವ ಇವರಿಗೆ ಅನುವಾದ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಕುವೆಂಪು ಭಾಷಾ ಭಾರತಿ ಗೌರವ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ದೊರೆತಿವೆ. ಇವರ ಕವಿತೆಗಳು ಇಂಗ್ಲಿಷ್, ಬಂಗಾಲಿ, ಗುಜರಾತಿ, ಮಲಯಾಳಂ, ತೆಲುಗು, ಮರಾಠಿ ಭಾಷೆಗಳಿಗೆ ಅನುವಾದಗೊಂಡಿವೆ. ಇವರ ಭಾವಗೀತೆಗಳ ಧ್ವನಿಸುರುಳಿ ಶ್ರೀ ಅಶ್ವಥ್ ರವರ ಸಂಗೀತ ನಿರ್ದೇಶನದಲ್ಲಿ ಬಿಡುಗಡೆಯಾಗಿದೆ. ಭರತನಾಟ್ಯ ಕಲಾವಿದೆಯೂ ಆಗಿರುವ ಎಂಆರ್ ಕಮಲಾ ಅವರ ಸಾಹಿತ್ಯ ಸೇವೆ ಹೀಗೆ ಮುಂದುವರಿಯುತ್ತಿರಲಿ ಎಂಬ ಹಾರೈಕೆಯೊಂದಿಗೆ ಶುಭೋದಯ ಕರ್ನಾಟಕ ತಂಡದ ಪರವಾಗಿ ಕಮಲಾ ಅವರಿಗೆ ಆತ್ಮೀಯ ಸ್ವಾಗತ. ಹಾಗಾದ್ರೆ ಇನ್ಯಾಕೆ ತಡ, ನಮ್ಮ ಅತಿಥಿಗಳನ್ನ ಈಗ ಸ್ವಾಗತಿಸುವಂತಹ ಸಮಯ. ಕಮಲಾ ಮೇಡಮ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಶುಭೋದಯ ಕರ್ನಾಟಕವನ್ನ ವೀಕ್ಷಿಸುತ್ತಿರುವ ಎಲ್ಲ ಕನ್ನಡಿಗರಿಗೂ ನಮಸ್ಕಾರವನ್ನ ಹೇಳ್ತೇನೆ. ನಾವು ನಮ್ಮ ಜೀವನದಲ್ಲಿ ತುಂಬಾ ಸೊಗಸಾಗಿ ಕಳೆಯುವಂತಹ ಒಂದು ಹಂತ ಅಂದ್ರೆ ಅದನ್ನ ಬಾಲ್ಯ ಅಂತ ಹೇಳ್ಬೇಕಾಗತ್ತೆ. ಪ್ರತಿಯೊಬ್ಬರ ಬಾಲ್ಯನೂ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ವಿವರಣೆ ಮಾಡೋದೇ ಕಷ್ಟ. ಒಬ್ಬೊಬ್ಬರದೊಂದೊಂದ್ ತರ ಇದ್ರು ಎಲ್ಲರೂ ತುಂಬಾ ಎಂಜಾಯ್ ಮಾಡಿರ್ತೀವಿ ನಮ್ಮದೇ ಹಾದಿಯಲ್ಲಿ. ನಿಮ್ಮ ಬಾಲ್ಯ ಹೇಗೆ ಸಾಗ್ತಾ ಬಂತು, ಮತ್ತೆ ಇವತ್ತು ನೀವೇನಿದ್ದೀರಿ ಇದರ ಹಿಂದೆ ನಿಮ್ಮ ಬಾಲ್ಯದ ಒಂದು ಪರಿಣಾಮ ತುಂಬಾ ಇರಬಹುದು, ಅಲ್ಲಿಂದಾನೇ ಶುರುವಾಗಿದೆ ಅಂತಾನೆ ಹೇಳ್ಬೋದಾಗತ್ತೆ ಮೇಡಮ್. ಹೇಗಿತ್ತು ನಿಮ್ಮ ಬಾಲ್ಯ? ನಿಜ, ಒಬ್ಬ ಬರಹಗಾರನನ್ನ ರೂಪಿಸೋದೇ ಅವನ ಬಾಲ್ಯದ ಅನುಭವಗಳು. ಇವತ್ತು ಬಣ್ಣದ ಹಬ್ಬ ಆದ್ರಿಂದ ನಾನು ನನ್ನ ಹಳ್ಳಿಯನ್ನ, ನನ್ನ ಬಾಲ್ಯವನ್ನ ಹೇಗೆ ಗ್ರಹಿಸಿದೀನಿ ಅನ್ನೋದನ್ನ ಒಂದೆರಡು ಮಾತುಗಳನ್ನ ಹೇಳ್ತೀನಿ. ಈಗಾಗಲೇ ಹೇಳಿದ ಹಾಗೆ ನಮ್ಮೂರು ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಮೇಟಿಕುರ್ಕೆ ಅಂತ. ಅದು ತುಂಬಾ ದೊಡ್ಡ ಪಟ್ಟಣವೂ ಅಲ್ಲ, ಹಳ್ಳಿಯೂ ಅಲ್ಲ, ಎಲ್ಲ ಸೌಕರ್ಯಗಳು ಇದ್ದ ಊರನ್ನು. ನಾವು ಚಿಕ್ಕವರಾಗಿದ್ದಾಗ ದಸರಾ ರಜಾ ಸಮಯದಲ್ಲಿ ತೋಟಕ್ಕೆ ಹೋಗ್ತಾ ಇದ್ದು. ತೋಟಕ್ಕೆ ಹೋಗ್ತಿದ್ದಾಗ ನನ್ನ ಇಡೀ ಹಳ್ಳಿಯನ್ನ ಗ್ರಹಿಸಿರುವ ರೀತಿಯನ್ನ ನಾನು ಹೇಳ್ತಾ ಇದ್ದೀನಿ. ಒಂದು ಕಡೆ ದೀಪಾವಳಿಯ ಸಮಯದಲ್ಲಿ ಒಂದು ಹೊಲದಲ್ಲಿ ಸಂಪೂರ್ಣವಾಗಿ ಸೂರ್ಯಕಾಂತಿಯ ಹಳದಿ ಹೂವು, ಮತ್ತೆ ಹುಚ್ಚೆಳ್ಳು ಹಳದಿ ಹೂವು, ಸಾಸಿವೆ ಹಳದಿ ಹೂವು, ಆಮೇಲೆ ಬೇಲಿಯ ಸಾಲಿನಲ್ಲಿ ಬೆಳೆಯುವಂತಹ ತಂಗಡಿ ಆಮರಿಕೆ ಅಂತಾರದ ಅದು ಹಳದಿ ಹೂವು, ಸುಮಾರು ಚೆಂಡು ಹೂವುಗಳು. ಮತ್ತೆ ನಮ್ಮ ಮನೆ ಇದ್ದಿದ್ದೇ ಪೂರ್ವಕ್ಕೆ, ಸೂರ್ಯೋದಯ ಕಾಣ್ತಾ ಇದ್ದಿದ್ದು. ಅಂದ್ರೆ ಒಂದು ಹಳದಿ ಬಣ್ಣ ನನ್ನ ಹಳ್ಳಿಯ ಆತ್ಮವೇನೋ ಅಂತ ನನ್ಗೆ ಅನ್ನಿಸ್ತಾ ಇತ್ತು. ಸುತ್ತ ಗುಡ್ಡಗಳು, ಪರಿಸರ, ಬಯಲು ಸೀಮೆ. ನಾವೇನ್ ನದಿಯನ್ನ ನೋಡಿರ್ಲಿಲ್ಲ, ಗದ್ದೆಗಳನ್ನ ನೋಡಿರ್ಲಿಲ್ಲ. ಆ ಬಿರು ಬಿಸಿಲು ಕೂಡ ಒಂದು ಪ್ರಖರವಾದ ಅನುಭವಗಳನ್ನ ನನ್ನ ಎದೆಯಲ್ಲಿ ಗಟ್ಟಿಗೊಳಿಸ್ತು. ನಮ್ ತುಂಬಾ ದೊಡ್ಡ ಕುಟುಂಬ. ತಂದೆ ತಾಯಿಗಳಿಗೆ ನಾವು 11 ಜನ ಮಕ್ಕಳು, 7 ಜನ ಅಣ್ಣ ತಮ್ಮಂದಿರಿದ್ದಾರೆ, 3 ಜನ ಅಕ್ಕಂದರು ಇದ್ದಾರೆ. ಆ ಕೂಡು ಕುಟುಂಬದ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಅಂತ ನಮ್ಮನೆಗೆ ಮಾವಂದ್ರು ಮಕ್ಕಳು ಬರ್ತಿದ್ರು, ಅತ್ತೆ ಮಕ್ಕಳು ಬರ್ತಾ ಇದ್ರು, ಮತ್ತೆ ನಮಗೆ ಸಂಬಂಧ ಇಲ್ಲದೆ ಇದ್ದವರೆಲ್ಲ ನಮ್ಮ ಮನೆಯಲ್ಲಿ ಇರ್ತಾ ಇದ್ರು. ಹಾಗಾಗಿ ನಮ್ಗೆ ನಮ್ ಸ್ವಂತದವರು ಯಾರು, ಬೇರೆ ಯಾರು ಅನ್ನೋದೇ ಗೊತ್ತಿರ್ಲಿಲ್ಲ. ಬಹಳ ಸರಳವಾಗಿ ಎಲ್ಲರೊಡನೆ ಬೆರೆತು ಬದುಕನ್ನ ವಿಸ್ತರಿಸಿಕೊಳ್ಳೋದಕ್ಕೆ ಒಂದು ಅಪೂರ್ವವಾದ ಅವಕಾಶವನ್ನ ನನಗೆ ಬಾಲ್ಯ ನೀಡ್ತು. ಜೊತೆಗೆ ನಮ್ಮ ತಂದೆ ಗಮಕ ವಾಚನ ಮಾಡ್ತಾ ಇದ್ರು, ಕುಮಾರವ್ಯಾಸ ಭಾರತವನ್ನ ಓದ್ತಾ ಇದ್ರು. ಆ ಸಾಹಿತ್ಯ, ಸಂಗೀತ ನನ್ನನ್ನ ಸಾಹಿತ್ಯಕ್ಕೆ ಸೆಳೆತು. ಇಷ್ಟು ಸಾಕು ಅಂತ ಅನ್ಸುತ್ತೆ.
ಅಂದ್ರೆ ಮನೆಯ ವಾತಾವರಣ ನಾವೇನ್ ಆಗ್ತೀವಿ ಅಥವಾ ನಮಗೆ ಒಂದು ಪ್ರಭಾವನ ಬೀರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳ್ಬೋದು. ಅಂದ್ರೆ ನಿಮ್ಮ ತಂದೆಯ ಆ ತರದ ಗಮಕಗಳ ವಾಚನ ಇರ್ಬೋದು, ಇದೆಲ್ಲವೂ ನಿಮ್ಮ ಮೇಲೆ ಪ್ರಭಾವ ಬೀರುತ್ತು ಅಂತಾನೆ ಹೇಳ್ಬೋದಾಗತ್ತೆ. ಹಾಗಾದ್ರೆ ನೀವು ಮೊದಲಿಗೆ ಸಾಹಿತ್ಯವನ್ನ ಏನು ಪುಸ್ತಕಗಳನ್ನ ಬರೆಯೋಕೆ ಶುರು ಮಾಡಿದ್ರಿ, ಇದಕ್ಕೆ ನಿಮ್ಮ ಹಳ್ಳಿಯ ಒಂದು ಸೊಗಡಿನ ಬಗ್ಗೆ ಹೇಳಿದ್ರಿ. ಮೊದಲಿಗೆ ಬರೆಯೋಕೆ ಕೂತಾಗ ಏನಾದ್ರು ಇನ್ಸ್ಪಿರೇಷನ್ ಆಯ್ತಾ, ಯಾವ ರೀತಿ ಅಂತ? ನಂಗೆ ತುಂಬಾ ಚಿಕ್ಕ ವಯಸ್ಸಿನಿಂದ ಬರಿಬೇಕು ಅಂತ ಆಸೆ ಇತ್ತು. ಕಾರಣ ಗೊತ್ತಿಲ್ಲ, ನಾನು 4ನೇ ಕ್ಲಾಸಲ್ಲೇ ಏನೇನೋ ತುಂಬಾ ಕೆಟ್ಟದಾಗಿ ಆದ್ರೂ ಸರಿ ಪರವಾಗಿಲ್ಲ ಪದ್ಯಗಳನ್ನ ಬರೀತಾ ಇದ್ದೆ. ನಮ್ಗೇನು ಪುಸ್ತಕಗಳು ಸಿಗ್ತಾ ಇರ್ಲಿಲ್ಲ, ನಮ್ಗೆ ದೊಡ್ಡ ಕೊರತೆ ಆಗಿತ್ತು. ನಮ್ಮ ಅಣ್ಣಂದ್ರೆಲ್ಲ ಬೇರೆ ಬೇರೆ ಊರಿಗೆ ಹೋಗಿ ಓದ್ಕೊಂಡ್ ಬಂದ ಪಠ್ಯ ಪುಸ್ತಕಗಳೇ ನಮಗೆ ಹೊರ ಲೋಕಕ್ಕೆ ರಹದಾರಿ ತರ ಇತ್ತು. ಆಗಿನ ಕಾಲದಲ್ಲಿ ರೇಡಿಯೋ ಬಿಟ್ರೆ ಇನ್ಯಾವ ಮಾಧ್ಯಮಗಳು ಇರ್ಲಿಲ್ಲ, ಅದರಿಂದ ಪುಸ್ತಕ ಪ್ರಿಯತೆ ತುಂಬಾ ಇತ್ತು. ಆಮೇಲೆ ಮಾಸ ಪತ್ರಿಕೆಗಳು ಬರ್ತಾ ಇತ್ತು, ವಾರ ಪತ್ರಿಕೆಗಳು ಬರ್ತಿತ್ತು. ಅದ್ರೊಳಗೆಲ್ಲ ಕವನಗಳೆಲ್ಲ ಪ್ರಕಟವಾಗೋದನ್ನ ತುಂಬಾ ಆಸಕ್ತಿಯಿಂದ ಓದಿ ತೀರಾ 5ನೇ ಕ್ಲಾಸಲ್ಲೇನೆ ನಾನು ಒಂದು ಕವನವನ್ನ, ನನ್ನ 5ನೇ ಕ್ಲಾಸಿನ ಅನುಭವ ಏನಿರುತ್ತೆ, ಬೆಕ್ಕು, ನಾಯಿ, ತಮ್ಮ, ಅಕ್ಕ, ಆ ಥರದ್ದು ಒಂದು ಕವನವನ್ನ ಬರೆದು ನಾನು ಒಂದು ಮಾಸ ಪತ್ರಿಕೆಗೆ ಕಳಿಸಿಬಿಟ್ಟಿದ್ದೆ ಧೈರ್ಯವಾಗಿ. ಆಮೇಲೆ 3-4 ತಿಂಗಳು ಕಾದೆ, ಖಂಡಿತ ಅದನ್ನ ಪ್ರಕಟಿಸ್ಲಿಲ್ಲ ಅವರು, ಅಷ್ಟು ಬಾಲಿಶವಾಗಿತ್ತು. ಅಂದ್ರೆ ಸುಮಾರು ಒಂದು 10 ವರ್ಷದಿಂದನೇ ನಾನು ಕವನವನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಹೈಸ್ಕೂಲ್ನಲ್ಲಿದ್ದಾಗ ಬರಿತಾ ಇದ್ದೆ. ಆದರೆ ಅದ್ಯಾವುದನ್ನು ಯಾರಿಗೂ ತೋರಿಸ್ಲಿಲ್ಲ, ಯಾಕೆಂದ್ರೆ ಅದು ಕವನಗಳು ಅನ್ನೋದ್ರ ಬಗ್ಗೆ ನನಗೇನೆ ನಂಬಿಕೆ ಇರಲಿಲ್ಲ. ಒಂದು ಭಾವುಕವಾದ ಮನಸ್ಸು ನಂದು ಯಾವಾಗ್ಲೂ. ಜಗತ್ತನ್ನ ನೋಡುವಾಗ ಸಣ್ಣ ಪುಟ್ಟ ಸಂಗತಿಗಳೂ ಕೂಡ ನನ್ನನ್ನ ತುಂಬಾ ಕಾಡ್ತವೆ. ಹಾಗೆ ಕಾಡಿದಾಗ ನನಗೆ ಬಾಯಲ್ಲಿ ವ್ಯಕ್ತಪಡಿಸೋದಕ್ಕಿಂತ ಬರವಣಿಗೆ ಮೂಲಕ ವ್ಯಕ್ತಪಡಿಸೋದು ಒಂದು ಮನಸ್ಸನ್ನ ಹಗುರಗೊಳಿಸುವ ಕ್ರಿಯೆ, ಬಿಡುಗಡೆ. ಎಲ್ಲ ಹೆಣ್ಣು ಮಕ್ಕಳಿಗೂ ಎಲ್ಲೋ ಒಂದು ಯಾತನೆ ಇರುತ್ತೆ, ಮತ್ತೇನೋ ಇರುತ್ತೆ, ಹತಾಶೆ ಇರುತ್ತೆ, ನೋವು, ನಿರಾಶೆ ಇರುತ್ತೆ. ಇದಕ್ಕೆ ಒಂದು ದೊಡ್ಡ ರಹದಾರಿ ಹೊರಗಡೆ ಬರೋದಕ್ಕೆ ನನಗೆ ಬರವಣಿಗೆ ಅನ್ಸಿದ್ರಿಂದ ಅದರೊಳಗೂ ಕವನವನ್ನ ನಾನು ಮಾಧ್ಯಮವನ್ನಾಗಿ ಆರಿಸ್ಕೊಂಡೆ. ಕವನ ನಿಮ್ಮ ಮಾಧ್ಯಮವಾಯಿತು. ನಿಮ್ಮ ಮೊದಲ ಕವನ ಸಂಕಲನ ಯಾವಾಗ ಬಿಡುಗಡೆ ಆಯಿತು? ಹಾಗೆ ಈ ಕವನಗಳೆಲ್ಲ ಯಾವುದರ ಮೇಲೆ ಕೇಂದ್ರೀಕೃತವಾಗಿತ್ತು? ನಿಮ್ಮ ಸಬ್ಜೆಕ್ಟ್ ಏನು? ಎಲ್ಲ ಸ್ತ್ರೀ ಕೇಂದ್ರಿತವೇ. ನಾನು ನನ್ನ ಮೂಲಕನೇ ಜಗತ್ತನ್ನ ಅರ್ಥ ಮಾಡ್ಕೊಳ್ತೀನಿ. ನಾನೊಬ್ಳು ಹೆಣ್ಣಾದ್ರಿಂದ ಹೆಣ್ಣಿನ ಆಲೋಚನೆಗಳ ಮೂಲಕ, ಹೆಣ್ಣಿನ ಸೂಕ್ಷ್ಮಗಳ ಮೂಲಕನೇ ನಾನು ಕವಿತೆಗಳನ್ನ ಬರೆದಿದ್ದು. ನಾನು ತುಂಬಾ ವರ್ಷಗಳ ಹಿಂದೆಯಿಂದ ಕವನ ಬರಿತಿದ್ರು. ನನ್ನ ಮೊದಲ ಸಂಕಲನ ಬಂದಿದ್ದು ಬಹಳ ತಡವಾಗಿ, 1987ರಲ್ಲಿ ಶಕುಂತಲೋಪಾಖ್ಯಾನ ಅಂತ ಒಂದು ಕಾವ್ಯ ಸಂಗ್ರಹ ಬಂತು. ಅದಕ್ಕೆ ನನ್ನ ಗುರುಗಳೇ ಆದ GS ಶಿವರುದ್ರಪ್ಪನವರು ಮುನ್ನುಡಿಯನ್ನ ಬರೆದ್ರು. ಅದರೊಳಗೆ ಈಗಾಗಲೇ ತುಂಬಾ ಪ್ರಚಲಿತವಾಗಿರುವಂತಹ ಕತೆ, ದುಷ್ಯಂತ ಶಕುಂತಲೆಯರ ಕತೆ. ಆದ್ರೆ ನಿಜವಾಗ್ಲೂ ಅಷ್ಟು ಅವಳಿಗೆ ನೋಯಿಸಿ, ಅವಳನ್ನ ಮರೆತು ಆಮೇಲೆ ಅವಳನ್ನ ಒಪ್ಪಿಕೊಳ್ತೀನಿ ಅಂತ ಬಂದಾಗ ಒಬ್ಬಳು ಹೆಣ್ಣು ಮಗಳು ಅಷ್ಟು ಸುಲಭವಾಗಿ ಸ್ವೀಕರಿಸೋಕ್ಕೆ ಸಾಧ್ಯನಾ ಅಂತ ನನ್ನ ಆಲೋಚನೆ ಇತ್ತು. ಅದರಿಂದ ನಾನು ಮಾಸ್ತಿಯವರ ಹೇಮಕೂಟದಿಂದ ಬಂದ ಮೇಲೆ ಅಂತ ಒಂದು ಕಥೆಯನ್ನ ಓದಿದ್ದೆ. ಆಮೇಲೆ ತೀನಂಶ್ರೀ ಅವರು ಅಭಿಜ್ಞಾನ ಶಾಕುಂತಲ ಬಗ್ಗೆ ಒಂದು ಪ್ರಬಂಧವನ್ನ ಬರೆದಿದ್ರು. ಇದೆಲ್ಲ ನನ್ನ ಮನಸ್ಸಿನ ಆಳಕ್ಕೆ ಇಳಿದು ಬಹುಶಃ ಅಭಿಜ್ಞಾನ ಶಾಕುಂತಲ ದುರಂತದಲ್ಲಿ ಕೊನೆಯಾಗಬೇಕಾದ ವಸ್ತು. ದುರಂತ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಹೆಣ್ಣು ಮಗಳು ಮತ್ತೆ ದುಷ್ಯಂತನನ್ನ ಒಪ್ಪಿಕೊಳ್ಳಲಾರಲು. ಅದಕ್ಕೆ ನನ್ನ ಕವನ ಹೇಗೆ ಪ್ರಾರಂಭ ಆಗತ್ತೆ, ಹೇಗೆ ಕೊನೆಯಾಗತ್ತೆ ಅಂತಂದ್ರೆ, ಕೊನೆಗೆ ಉಂಗುರವನ್ನ ತೊಡಿಸೋದಕ್ಕೆ ಮತ್ತೆ ದುಷ್ಯಂತ ಬಂದಾಗ ನನಗೆ ಈ ಉಂಗುರದಲ್ಲಿ ನೆಚ್ಚಿಗೆ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅದನ್ನ ಯಾವ ಅರ್ಥದಲ್ಲಿ ಬೇಕಾದ್ರೂ ತಗೊಳ್ಬಹುದು. ಅಂದ್ರೆ ಮತ್ತೆ ದುಷ್ಯಂತ ಬಂದಿದ್ದು ಭರತನಿಗಾಗಿ, ಮಗನಿಗಾಗಿಯೇ ಹೊರತು ನಿಜವಾಗ್ಲೂ ಶಕುಂತಲೆಗೆ ಬಂದ ಅನ್ನೋದು. ಈ ರೀತಿ ಹೆಣ್ಣು ಮಕ್ಕಳ ಮನಸ್ಸನ್ನ ಹೊಕ್ಕು ಅದರೊಳಗೆ ಆಳದಲ್ಲಿ ಯಾವ್ಯಾವ ಭಾವನೆಗಳು ಬರ್ಬೋದೋ ಅದನ್ನ ನನ್ನ ಮೂಲಕ ನೋಡಿಕೊಂಡು ನಾನು ಕವಿತೆಗಳನ್ನ ಇದುವರೆಗೂ ಬರೆದಿದ್ದೀನಿ. ಎಂಥ ಒಳನೋಟ ನಿಜವಾಗ್ಲು. ಇದು ನಿಮ್ಮ ಶಕುಂತಲೆಯ ಒಂದು ಇದಾದ್ರೆ, ಆಫ್ರಿಕನ್ ಅಮೆರಿಕನ್ ಕವನಗಳನ್ನ ಅನುವಾದಿಸ್ತೀರಿ, ಅರೇಬಿಯನ್ ಕವಿತಿರ ಕವನಗಳನ್ನ ಅನುವಾದಿಸ್ತೀರಿ, ಫ್ರೆಂಚ್ ಕಾವ್ಯವನ್ನ ಅನುವಾದಿಸ್ತೀರಿ. ಈ ಕಾವ್ಯಗಳಲ್ಲಿ ಬಹುಶಃ ವಿಷಯ ಅದೇ ಆದ್ರೂ ನಿಮ್ಮಲ್ಲಿ ಆ ಹೆಣ್ಣು ಮಕ್ಕಳ ತುಮುಲಗಳು ಕಾಣಿಸ್ತಾ ಹೋಯ್ತು. ಈ ಕನೆಕ್ಟಿವಿಟಿ ಹೇಗೆ ಸಿಗ್ತಾ ಹೋಯ್ತು? ಇದನ್ನ ಯಾಕೆ ಮಾಡಬೇಕು ಅನ್ನಿಸ್ತು? ನಾನು MA ಓದ್ತಾ ಇದ್ದೆ 1979-80ರಲ್ಲಿ.
ಆಗ ನನ್ನ ಗುರುಗಳಾಗಿದ್ದ ಸಿದ್ಲಿಂಗಯ್ಯನವರು ಒಂದು ಪುಸ್ತಕವನ್ನ ನನಗೆ ಕೊಟ್ರು, ಆಫ್ರಿಕನ್ ಅಮೆರಿಕನ್ ಪೊಯೆಟ್ರಿ ಅಂತ. ಆ ಪುಸ್ತಕದ ಹೆಸರು ಸುಮಾರು 700 ಪುಟ ಇದೆ ಅದು. ನಾನು MA ಮುಗಿಸಿದ ಮೇಲೆ ಮತ್ತೆ ನನ್ನ ಹಳ್ಳಿಗೆ ವಾಪಸ್ ಹೋಗ್ಬೇಕಾದ್ರೆ ಒಂದ್ ಸ್ವಲ್ಪ ನೋವಿತ್ತು, ಇನ್ನೂ ಕೆಲಸ ಸಿಕ್ಕಿರ್ಲಿಲ್ಲ, ಹಳ್ಳಿಯಲ್ಲಿ ಕೂತು ಏನು ಮಾಡ್ತೀನಿ ಅಂತ. ಆಗ ತುಂಬಾ ಪ್ರಸಿದ್ಧ ಪ್ರಬಂಧಕಾರರಾದ ನನ್ನ ಸಹಪಾಠಿಯಾಗಿದ್ದ ಚಂದ್ರಶೇಖರ ಆಲೂರ್ ಅವರು ಹೇಳಿದ್ರು, ನೀವು ಯಾಕೆ ಇದ್ರೊಳಗಿರುವ ಕವನಗಳನ್ನ ಅನುವಾದಿಸಬಾರ್ದು ಅಂತ. ನಾನು ನನ್ನ ಹಳ್ಳಿಗೆ ಹೋಗಿ ಏಕಾಕಿತನ, ಭಾವುಕತೆ, ಆ ವಯಸ್ಸೇ ಹಾಗೆ, ಒಂಚೂರು ಮುಟ್ಟಿದ್ರು ಅಳು ಬಂದ್ಬಿಡುವಂತಹ ಭಾವನೆಗಳು ಹೆಚ್ಚಿರುವಂತ ವಯಸ್ಸು. ಕವನಗಳನ್ನ ಓದಕ್ ಹೋದೆ, ಅದರೊಳಗೆ ನನಗೆ ಗಂಡಸರು ಬರೆದಿದ್ದ ಕವನಗಳಿಗಿಂತ ಹೆಣ್ಮಕ್ಳು ಬರೆದಿದ್ದ ಕವನಗಳು ಹೆಚ್ಚು ಆಕರ್ಷಿಸ್ತು. ಅವ್ರು ಏನ್ ಬರ್ದಿದ್ರು, ಅವರ ದೈನಂದಿನ ಸಂಗತಿಗಳು, ಅದೇ ಹತಾಶೆ, ನೋವು, ಯಾತನೆ, ವಿರಹ, ರಾಗ, ದ್ವೇಷ ಎಲ್ಲವನ್ನ ಬರ್ದಿದ್ರಲ್ಲ. ಓದ್ತಾ ಓದ್ತಾ ನನಗೆ ಇಡೀ ಜಗತ್ತಿನಲ್ಲಿ ಎಲ್ಲ ಹೆಣ್ಣು ಮಕ್ಕಳು ಒಂದೇ ಬಗೆಯಲ್ಲಿ ಆಲೋಚನೆ ಮಾಡ್ತಾರೆ. ಅವಳ ಆಫ್ರಿಕನ್ ಅಮೆರಿಕನ್ ಹೆಣ್ಣು ಮಗಳು ಒಂದೇ, ನಾನು ಒಂದೇ, ಅರಬ್ ಹೆಣ್ಣು ಮಗಳು ಒಂದೇ. ಯಾಕೆಂದ್ರೆ ಇಡೀ ಜಗತ್ತಿನಲ್ಲಿ ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳು ದ್ವಿತೀಯ ದರ್ಜೆಯ ಪ್ರಜೆಗಳಾಗಿಯೇ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ನಾನು ಕವನವನ್ನ ಅನುವಾದ ಮಾಡ್ತಾ ಹೋದೆ. ಅನುವಾದ ಮಾಡ್ಬೇಕಾದ್ರೆ ನೋಯ್ಮಿಯಾ ಡಿಸೋಜಾ ಅಂತ ಒಬ್ಬಳು ಆಫ್ರಿಕನ್ ಕವಿಯತ್ರಿ ಆಫ್ರಿಕಾದ ಬಗ್ಗೆ ಬರೆದಿರುವಂತಹ ಕವನ. ಆಫ್ರಿಕಾವನ್ನ ಕಗ್ಗತ್ತಲ ಕಂಡ ಅಂತಾರೆ, ಕಗ್ಗತ್ತಲ ಪೆಟ್ಟಿಗೆ ಅಂತಾರೆ. ಅದಿನ್ನು ಬಾಯಿ ತೆರ್ಕೊಂಡಿರ್ಲಿಲ್ಲ ಅಂತ ನಾವು ಶಾಲೆಯಲ್ಲಿ ಕೂಡ ಓದ್ತಾ ಇದ್ವು. ಅವಳು ಹೇಳ್ತಾಳೆ, ನಿಮ್ಗೆ ಆಫ್ರಿಕಾ ಗೊತ್ತಿಲ್ಲ, ನೀನು ಬಂದು ಆಫ್ರಿಕಾದ ಆತ್ಮಕ್ಕೆ ನಮಸ್ಕರಿಸು. ನಾನೇನು ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಕಪ್ಪು ಕಟ್ಟಿಗೆಯ ತುಂಡನ್ನ, ಅವರು ಕಪ್ಪು ದೇವತೆಯನ್ನೇ ಪೂಜೆ ಮಾಡ್ತಾರೆ, ಅವರು ಕಟ್ಟಿಗೆಯಲ್ಲೇ ಆ ಕಪ್ಪು ಕಟ್ಟಿಗೆಯ ತುಂಡನ್ನ ಅನಾಮಿಕನ ಹಸ್ತ ಕೆತ್ತಿರೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮೊದಲು ನೀನು ಬಂದು ನನ್ನ ಆತ್ಮಕ್ಕೆ ಬಾಗು, ನಮಸ್ಕರಿಸು ಅಂತ ಹೇಳ್ತಾಳೆ. ಆ ಸಾಲನ್ನ ಓದಿದಾಗ ಅರೆ, ಇಡೀ ಆಫ್ರಿಕಾದ ಬಗ್ಗೆ ಇವಳು ರೂಪಕವನ್ನ ಕಟ್ಕೊಟ್ಟಿದ್ರು, ಇಡೀ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಅಂದ್ರೆ ನಮ್ಮನ್ನ ನೀವ್ಯಾರೂ ಸಂಶೋಧನೆ ಮಾಡಿಲ್ಲ, ನಮ್ಮ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಂಡಿಲ್ಲ, ನಮ್ಮ ಆಳಕ್ಕೆ ಇಳಿದಿಲ್ಲ. ನೀವು ನಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದಿಷ್ಟು ಗೌರವದಿಂದ ನನ್ನ ಹತ್ರ ಬನ್ನಿ, ನಾನು ಏನು ಅನ್ನೋದನ್ನ ಹೇಳ್ತೀನಿ ಅಂತ ಅದರೊಳಗೆ ಹೇಳ್ತಾಳೆ. ಆಗ ನನ್ಗನ್ನಿಸ್ತು, ಅರೆ, ನಾವು ನಮ್ಮನ್ನೇ ನಾವು ಶೋಧಿಸ್ಕೊಳ್ಬೇಕಾಗಿದೆ, ನಮ್ಮನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಮ್ಮನ್ನ ನಾವು ಸಶಕ್ತವಾಗಿ ಅಭಿವ್ಯಕ್ತಿಸಿಕೊಳ್ಬೇಕಾಗಿದೆ. ಓದ್ತಾ ಹೋದಾಗ ನನಗೇನು ಇಷ್ಟ ಆಯ್ತು ಅಂದ್ರೆ ಅವರ ಸಹಜತೆ ಬರವಣಿಗೆಯಲ್ಲಿ, ಭಾವುಕತೆ, ಮತ್ತೆ ಅದಕ್ಕೆ ಯಾವ ಅಲಂಕಾರನೂ ಇಲ್ಲ. ಹೃದಯದ ಭಾವನೆಗಳನ್ನ ಅತ್ಯಂತ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಇದು ಕನ್ನಡದಲ್ಲಿ ಹೆಣ್ಣು ಮಕ್ಕಳು ಈ ರೀತಿ ಕವನಗಳನ್ನ ಇನ್ನೂ ಬರೀತಾ ಇಲ್ಲ ಅಂತ ನನಗನ್ನಿಸ್ತು. ಒಂದು ಹೊಸ ಅಭಿವ್ಯಕ್ತಿಯ ಸಾಧ್ಯತೆಯನ್ನ ಈ ಕವನಗಳನ್ನ ಅನುವಾದ ಮಾಡೋದರ ಮೂಲಕ ನಾನು ಕೊಡಬಹುದಲ್ಲ ಅಂತ ನನಗನ್ನಿಸಿದ್ದು ನಿಜ. ಅಂದ್ರೆ ಕವನವನ್ನ ಹೀಗೂ ಬರಿಬಹುದು, ಅದರ ಅಭಿವ್ಯಕ್ತಿ ಕ್ರಮ ಈ ತರನೂ ಇರುತ್ತೆ, ಸಹಜವಾಗಿರುತ್ತೆ, ಸರಳವಾಗಿರುತ್ತೆ, ರೂಪಕಾತ್ಮಕವಾಗಿರುತ್ತೆ, ಮತ್ತೆ ತನ್ನೊಳಗಿನ ಭಾವನೆಗಳನ್ನ ಸಶಕ್ತವಾಗಿ ಹೇಳುತ್ತೆ. ಹಾಗಾಗಿ ನಾನು ಸುಮಾರು 102 ಕವನಗಳನ್ನ ನಾನು ಆಗ ಅನುವಾದಿಸಿದಾಗ ನನ್ನ ಕವಿ ಮಿತ್ರೆಯೊಬ್ಬರೇ ಬರೆದ್ರು, ನಾನು ಹೊಸ ರೀತಿಯಲ್ಲಿ ಆಲೋಚನೆ ಮಾಡುವುದನ್ನ, ಹೊಸ ರೀತಿಯಲ್ಲಿ ಬರೆಯುವುದನ್ನ ಈ ಸಂಕಲನ ನನಗೆ ಕಲಿಸ್ತು ಅಂತ. ಇದು ನನ್ನ ಆಸಕ್ತಿಯ ಕ್ಷೇತ್ರ ಆಯಿತು. ಆಮೇಲೆ ನಾನು ಒಂದು 10 ವರ್ಷ ಇನ್ನು ಅನುವಾದಕ್ಕೆ ಬರೋದೇ ಆದ್ರೆ ಏನೂ ಮಾಡ್ಲಿಲ್ಲ. ಆದ್ರೆ ತುಂಬಾ ನನ್ನ ತಲೆಯೊಳಗೆ ಈ ಆಫ್ರಿಕನ್ ಅಮೆರಿಕನ್ ಹೆಣ್ಣು ಮಕ್ಕಳು ಕೂತ್ಕೊಂಡ್ಬಿಟ್ಟಿದ್ರು. ಇವರೆಲ್ಲ ಬರೀ ಕವಿತೆಯನ್ನ ಬರ್ದಿದಾರಾ ಅಥವಾ ಏನಾದ್ರೂ ಗದ್ಯವನ್ನ ಬರ್ದಿದಾರಾ? ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ಗುಲಾಮರಾಗಿ 200 ವರ್ಷಗಳ ಕಾಲ ಯಾತನೆಯಲ್ಲಿ ನರಳಿದ ಈ ಹೆಣ್ಣು ಮಕ್ಕಳು ಏನ್ ಬರ್ದಿರೋಕ್ ಸಾಧ್ಯ? ಅವನ್ನೆಲ್ಲ ಆಫ್ರಿಕಾದ ತೀರದಿಂದ ಎಳ್ಕೊಂಡೋಗಿದ್ರು, ಹರಾಜು ಕಟ್ಟೆಯಲ್ಲಿ ನಿಲ್ಸಿದ್ರು, ಮಾರಾಟ ಮಾಡಿದ್ರು, ಗುಲಾಮರನ್ನ ಮಾಡ್ಕೊಂಡಿದ್ರು. ಅವರಿಗೆ ಸ್ವತಂತ್ರ ಅಭಿವ್ಯಕ್ತಿ ಹೇಗ್ ಸಾಧ್ಯ? ಒಂದು
ಅವರು ತಮ್ಮ ದೇಶದಿಂದ ನೆನಪುಗಳನ್ನ ಮಾತ್ರ ಹೊತ್ಕೊಂಡು ಬಂದಿದ್ರು. ಅವರಿಗೆ ಅವರ ಧರ್ಮವೂ ಇರಲಿಲ್ಲ, ಬೇರೊಂದು ಧರ್ಮವನ್ನ ಅಪ್ಪಿಕೊಳ್ಳುವ ಅನಿವಾರ್ಯತೆ ಇತ್ತು. ಅವರ ಭಾಷೆಯೂ ಇರಲಿಲ್ಲ, ಮರ್ತು ಬಿಟ್ಟಿದ್ರು ಅವರು ಇಂಗ್ಲಿಷ್ ಭಾಷೆಯನ್ನೇ ಅಪ್ಕೊಂಡಿದ್ರು. ಭಾಷೆ ಇಲ್ಲ, ಅವರದ್ದು ಏನೂ ಇಲ್ಲ, ಕೇವಲ ನೆನಪಿನ ಬುತ್ತಿಯಲ್ಲಿ ಏನ್ ಮಾಡಿರ್ಬೋದು ಅವರು ಅಂತ ಹೀಗೆ ಹುಡುಕೊಂಡು ಹೋದಾಗ ನನಗೆ ಆಶ್ಚರ್ಯ ಅಂತಂದ್ರೆ ಸುಮಾರು 25 ಆತ್ಮಕಥೆಗಳು ಸಿಕ್ತು. ಹೊಸದಾಗಿ ಭಾಷೆಯನ್ನ ಕಲ್ತ್ಕೊಂಡು ತಮ್ಮ ನೋವನ್ನ ಅಭಿವ್ಯಕ್ತಪಡಿಸಿರೋದು. ಆದ್ರೆ ಎಲ್ಲವುದನ್ನು ಅನುವಾದ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಒಂದು ಅನುವಾದ ಮಾಡಬೇಕಾದ್ರೆ ಅದು ಐತಿಹಾಸಿಕವಾಗಿ ಮಹತ್ವವಾಗಿರ್ಬೇಕು, ಸಾಂಸ್ಕೃತಿಕವಾಗಿ ಮಹತ್ವ ಆಗಿರ್ಬೇಕು, ಅದು ಪ್ರಸ್ತುತ ಇರಬೇಕು ಸಮಕಾಲೀನತೆಗೆ. ಸುಮ್ಮನೆ ಯಾವುದೋ ಒಂದು ಅನುವಾದ ಮಾಡಿದರೆ ಯಾವ ರೀತಿ ಈ ಸಮಾಜಕ್ಕೆ ಸಂಬಂಧ ಇರುತ್ತೆ ಹಾಗೆ ಹುಡುಕಿ ಒಂದಷ್ಟು ಸರಣಿಯ ಮೂಲಕ ಆತ್ಮಕಥೆಯನ್ನ ಅನುವಾದ ಮಾಡಬೇಕು ಅನ್ನುವ ಒಂದು ಸಾಹಸಕ್ಕೆ ನಾನು ಹೋದಾಗ, ನೀವು ಕೇಳ್ತಾ ಇದ್ರಲ್ಲ, ಕತ್ತಲ ಹೂವಿನ ಹಾಡು, ಕಪ್ಪು ಹಕ್ಕಿಯ ಬೆಳಕಿನ ಹಾಡು, ಉತ್ತರ ನಕ್ಷತ್ರ, ನನ್ನ ಕತೆ, ಸೆರೆಹಕ್ಕಿ ಹಾಡುವುದು ಏಕೆಂದು ಬಲ್ಲೆ, ಈ ಎಲ್ಲ ಪುಸ್ತಕಗಳು ಒಂದು ಮಾಲಿಕೆಯಾಗಿ ಬಂತು. ಆ ಮಾಲಿಕೆಯಾಗಿ ಬಂದಿದ್ದು ಬಹುಶಃ ನಮ್ಮ ಹೆಣ್ಣು ಮಕ್ಕಳಿಗೆ ಅಭಿವ್ಯಕ್ತಿಯ ಸಾಧ್ಯತೆಯನ್ನ, ಸಂಕೋಚವನ್ನ ಕಳೀತು ಅಂತ ನನಗೆ ಅನ್ನಿಸ್ತು. ಮತ್ತೆ ನೋವಿನ ಬಗ್ಗೆ ನಾನು ಹೇಳಿದೆ, ಯಾವ ನೋವು ಕೂಡ ಭಿನ್ನವಾಗಿಲ್ಲ. ಅದು ಭಾರತೀಯ ಹೆಣ್ಣುಗಳಿರ್ಬೋದು, ಅರಬ್ ಹೆಣ್ಮಗಳು ಇರ್ಬೋದು, ಆಫ್ರಿಕನ್ ಹೆಣ್ಮಗಳು ಇರ್ಬೋದು. ಅರಬ್ ಕವಿತೆಯನ್ನ ಅನುವಾದ ಮಾಡಿದಾಗ ನಾನು ಇನ್ನೊಂದು ಬಗೆಯ ತಲ್ಲಣಕ್ಕೆ ಒಳಗಾದೆ. ಯಾಕೆ ಇನ್ನೊಂದು ಬಗೆಯ ತಲ್ಲಣಕ್ಕೆ ಒಳಗಾದೆ ಅಂದ್ರೆ, ನಮಗೆ ಅಷ್ಟಾಗಿ ಅನುಭವಕ್ಕೆ ಬಾರದ ಎಷ್ಟೋ ಕಷ್ಟಗಳನ್ನ ಅನುಭವಿಸಿದ್ದಾರೆ. ಈ ಮಧ್ಯಪ್ರಾಚ್ಯದಲ್ಲಿ ಏನ್ ನಡೀತಿದೆ ಅಂತ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತು. ಸದಾ ಯುದ್ಧ, ಕರಾಳ ನೆರಳು, ನೆತ್ತರು, ಆಮೇಲೆ ದೇಶದಲ್ಲೇ ಇದ್ದು ದೇಶಭ್ರಷ್ಟರಾಗ್ತಾರೆ, ದೇಶವನ್ನ ಬಿಟ್ಟು ಓಡ್ ಹೋಗ್ತಾ ಇದ್ದಾರೆ. ಇವತ್ತಿನ ದೊಡ್ಡ ಸಮಸ್ಯೆ ಅಂದ್ರೆ ವಲಸೆಯ ಸಮಸ್ಯೆ. ಒಂದು ಮನೆಯೆಲ್ಲೋ ಇರುತ್ತೆ, ಅವರೆಲ್ಲೋ ಇರ್ತಾರೆ, ಯಾವ್ಯಾವ್ದೋ ಭಾಗದಲ್ಲಿ ಇರ್ತಾರೆ, ಆದ್ರೆ ಮನೆಯ ಬಗ್ಗೆ ಒಂದು ಆರ್ದ್ರತೆ. ನಾನು ಈಗಲೂ ಕೂಡ ನನ್ನ ಮನೆ ಯಾವ್ದು ಅಂತ ಕೇಳಿದ್ರೆ ನಾನು ಮೇಟಿಕುರ್ಕೆಯ ಮನೆಯನ್ನ ಹೇಳ್ತೀನಿ. ಆ ಮೇಟಿಕುರ್ಕೆಯಲ್ಲಿ ಇದ್ದಿದ್ದು ನಾನು ಕೇವಲ 15 ವರ್ಷ. ಇಲ್ಲಿ 45 ವರ್ಷದಿಂದ ಇದ್ರೂನು ಕೂಡ ನನ್ನ ಮನೆ ಅದು ಅಂತ. ಹಾಗೆ ಮನೆಯನ್ನ ಕಳೆದುಕೊಂಡ, ಹತಾಶರಾದ, ಯುದ್ಧದಲ್ಲಿ ನರಳಿದ, ನೆತ್ತರನ್ನೇ ಕಂಡು ದಿಕ್ಕೆಟ್ಟ ಹೆಣ್ಣು ಮಕ್ಕಳು ಹೇಗೆ ಆಲೋಚನೆ ಮಾಡ್ತಾ ಇರ್ಬೋದು? ನನಗೆ ಯಾಕೆ ಇದೆಲ್ಲವನ್ನ ಅನುವಾದ ಮಾಡ್ತೀನಿ ಅಂತ ಕೇಳಿದ್ರಿ, ಯಾಕಂದ್ರೆ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳು ಯಾವ ಸ್ಥಿತಿಯಲ್ಲಿದ್ದಾರೆ, ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ದಾರೆ, ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ನಿರಂತರವಾದ ಕುತೂಹಲ ಇದೆ. ಆಮೇಲೆ ನಾನು ಒಂದು 5 ವರ್ಷಗಳ ಕಾಲ ಅಲಯನ್ಸ್ ಫ್ರಾನ್ಸೈಸ್ ಅಲ್ಲಿ ಫ್ರೆಂಚ್ ಅನ್ನ ಅಭ್ಯಾಸ ಮಾಡಿದೆ ನಾನು. ಎಲ್ಲರೂ ನನ್ ಕೇಳ್ತಾ ಇದ್ರು, ಈಗ ಯಾತಕ್ಕೆ ಫ್ರೆಂಚ್ ಅನ್ನ ಕಲಿತಿದ್ಯಾ ಅಂತ. ನಾನು ಕಲಿಯುವಾಗ ಯಾವ ಉದ್ದೇಶನೂ ಇರಲ್ಲ. ಯಾಕೆಂದ್ರೆ ನಾನೊಬ್ಳು ಉಪನ್ಯಾಸಕಿಯಾಗಿ ಏನ್ ನಂಬ್ಕೊಂಡಿದ್ದೀನಿ ಅಂತಂದ್ರೆ, ನಾವು ನಿರಂತರ ವಿದ್ಯಾರ್ಥಿಯಾಗಿರ್ಬೇಕು ಅಂತ. ನಾನು ಉಪನ್ಯಾಸವನ್ನ ಮಾಡುವಾಗ ಒಬ್ಬ ವಿದ್ಯಾರ್ಥಿಯ ಕಷ್ಟ ಅರ್ಥ ಆಗ್ಬೇಕಾದ್ರೆ ನಾನ್ ವಿದ್ಯಾರ್ಥಿಯಾಗಿರ್ಬೇಕು ಅಂತ. ಹಾಗಾಗಿ ಫ್ರೆಂಚ್ ಕಲಿತ ಮೇಲೆ ನನಗೊಂದು ಹೊಸ ವಿಚಾರ ಹೊಳಿತು. ಅರಬ್ ಹೆಣ್ಣು ಮಕ್ಕಳೆಲ್ಲ ಫ್ರೆಂಚಿನಲ್ಲಿ ಹೆಚ್ಚು ಬರ್ತಿದ್ದಾರೆ. ನಾವು ಇಂಗ್ಲಿಷಿನಿಂದ ಕನ್ನಡಕ್ಕೆ ಅನುವಾದ ಮಾಡ್ತೀವಿ, ಅವರು ಫ್ರೆಂಚಿನ ಭಾಷೆಯಲ್ಲಿ ಬರ್ದಿದ್ದು ಇಂಗ್ಲಿಷಿಗೆ ಅನುವಾದ ಆಗಿ ಇಂಗ್ಲಿಷ್ನಿಂದ ಕನ್ನಡಕ್ಕೆ ಬರುವಾಗ ಎಷ್ಟೊಂದು ನಷ್ಟ ಆಗಿರುತ್ತೆ. ಮೂಲದಿಂದಲೇ ಅನುವಾದ ಮಾಡೋದಕ್ಕೆ ಸಾಧ್ಯನಾ ಅಂತ ನಾನು ನೆತ್ತರಲಿ ನೆಂದ ಚಂದ್ರ ಅಂತ ಆ ಪುಸ್ತಕದ ಹೆಸರು, 116 ಕವಿತೆಗಳನ್ನ, ಅರಬ್ ಮಹಿಳಾ ಕಾವ್ಯವನ್ನ, ಅಲ್ಲಿ ಎಲ್ಲರೂ ಇದ್ದಾರೆ, ಈಜಿಪ್ಟ್ ಅವರಿದ್ದಾರೆ, ಸಿರಿಯಾದವರಿದ್ದಾರೆ, ಪ್ಯಾಲೆಸ್ಟೈನ್ ಅವರಿದ್ದಾರೆ, ಒಟ್ಟು ಅರಬ್ ದೇಶದ ಮಹಿಳಾ ಕಾವ್ಯ 116 ಅನುವಾದ ಮಾಡ್ತೀನಿ. ಅದರೊಳಗೆ ಎಲ್ಲ ಅಲ್ಲ, ಸ್ವಲ್ಪ ಒಂದು 10-15 ಕವನಗಳನ್ನ ಫ್ರೆಂಚ್ ಭಾಷೆಯಿಂದ ಅನುವಾದ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ಅದು ಅಷ್ಟು ಸುಲಭ ಆಗಿರ್ಲಿಲ್ಲ. ಯಾಕೆಂದ್ರೆ ನೀವು ಒಂದು ಗದ್ಯವನ್ನ ಅನುವಾದ ಮಾಡೋದೇ ಬೇರೆ, ಒಂದು ಪದ್ಯವನ್ನ ಅನುವಾದ ಮಾಡೋದೇ ಬೇರೆ. ಅಲ್ಲಿಯ ಸಂಸ್ಕೃತಿ ನಮಗೆ ಗೊತ್ತಿರಲ್ಲ, ಅಲ್ಲಿಯ ಸಂಸ್ಕೃತಿಯ ವಿವರಗಳನ್ನ ಹೇಳುವಂತಹ ಅಡಿ ಟಿಪ್ಪಣಿಗಳು ಪುಸ್ತಕದಲ್ಲಿ ಇರೋದಿಲ್ಲ. ಹಾಗಾಗಿ ಎಲ್ಲ ಕವನಗಳನ್ನು ಕನ್ನಡಕ್ಕೆ ತರ್ತೀನಿ ಅಂತ ಹೋದ್ರೆ
ಸಾಧ್ಯ ಆಗೋದಿಲ್ಲ. ಅದಕ್ಕಾಗಿ ಅನೇಕ ಫ್ರೆಂಚ್ ಪ್ರೊಫೆಸರು ನನಗೆ ಪಾಂಡಿಚೇರಿಯಲ್ಲಿ ಅರುಣ್ ಕುಮಾರ್ ಅಂತ ಇದ್ದಾರೆ, ಫ್ರೆಂಚ್ ಪ್ರೊಫೆಸರ್. ಅವರು ಪ್ಯಾರಿಸಿನಲ್ಲೇ ಓದಿದವರು. ಅವರ ಸಹಾಯವನ್ನ ಪಡೆದು ನಾನು ಬರೆದಿರೋದು ಸರಿ ಇದೆಯಾ, ನಾನು ಅನುವಾದ ಮಾಡಿರೋದು ಸರಿ ಇದೆಯಾ ಅಂತ ಅನೇಕ ಸಾರಿ ನೋಡ್ಕೊಂಡು ಅನುವಾದ ಮಾಡಿದ್ದೀನಿ. ಇಷ್ಟೇ. ಅದರ ಉದ್ದೇಶ ಏನು ಅಂತಂದ್ರೆ, ಹೆಣ್ಣು ಮಕ್ಕಳು ಹೇಗೆ ಆಲೋಚನೆ ಮಾಡ್ತಾ ಇದ್ದಾರೆ, ಹೇಗೆ ಅಭಿವ್ಯಕ್ತಿಸ್ತಾ ಇದ್ದಾರೆ, ಹೇಗೆ ನೋವನ್ನ ಹೇಳ್ತಾ ಇದ್ದಾರೆ, ಆತ್ಮವಿಶ್ವಾಸವನ್ನ ಹೇಳ್ತಾ ಇದ್ದಾರೆ, ಹೇಗೆ ನೆಲೆಯನ್ನ. ಒಬ್ಳು ಹೆಣ್ಮಗಳು ಬರೀತಾಳೆ, ನನಗೆ ಮನೆ ಇಲ್ಲ ನಿಜ, ಆದ್ರೆ ನನ್ನ ಮನೆಯನ್ನ ನನ್ನ ಧ್ವನಿಯಲ್ಲಿ ಕಂಡುಕೊಂಡಿದ್ದೀನಿ ಅಂತ. ಅಂದ್ರೆ ದೇಶ ಭ್ರಷ್ಟಳಾಗಿರ್ಬೋದು ನಾನು, ಆದ್ರೆ ನನ್ನ ಬರವಣಿಗೆಯಲ್ಲಿ, ನನ್ನ ದನಿಯಲ್ಲಿ ನನ್ನ ಮನೆಯನ್ನ ಕಂಡ್ಕೊಳ್ಳಿ. ಇದು ಒಂದು ಹೊಸ ಆತ್ಮವಿಶ್ವಾಸವನ್ನ ಕೊಡುವಂಥದ್ದು. ಹೀಗೆ ನಾನು ಅನುವಾದದಲ್ಲಿ, ಇನ್ನೂ ಅನುವಾದದ ಬಗ್ಗೆ ಹೇಳಬೇಕು ಅಂದ್ರೆ, ಭಾಷೆಯೇ ಗೊತ್ತಿಲ್ಲದೆ ಅನೇಕ ಅನುವಾದಗಳನ್ನ ಬರೀ ಕೇಳಿಸ್ಕೊಂಡು ಮಾಡಿದ್ದಿದ್ದೆ. ಉರ್ದು ಸಾಹಿತ್ಯ ಅಕಾಡೆಮಿಯವರು 10 ದಿನ ಒಂದು ಕಮ್ಮಟ ಮಾಡಿದ್ರು. ಅದರೊಳಗೆ ಉರ್ದು ಕವಿಗಳು ಮತ್ತು ನಾವು ಕೂತ್ಕೊಂಡು ಫೈಜ್ ಅಹಮದ್ ಫೈಜ್ ಇರ್ಬೋದು, ಸಾಹಿರ್ ಲೂಧಿಯಾನ್ವಿ ಇರ್ಬೋದು, ಆ ಶಬ್ದವನ್ನ ಕೇಳ್ಕೊಂಡು, ನಾದವನ್ನ ಕೇಳ್ಕೊಂಡು, ಅವರು ಹೇಳುವ ಅರ್ಥವನ್ನ ಗ್ರಹಿಸಿಕೊಂಡು ಉರ್ದು ಕವಿತೆಗಳನ್ನ ನಾನು ಅನುವಾದ ಮಾಡಿದ್ದೀನಿ. ಆಮೇಲೆ ಮೀರಾ ಚಕ್ರವರ್ತಿ ಅವರ ಜೊತೆ ಸೇರಿ ನಾನು ಬಂಗಾಳದ ತುಂಬಾ ಪ್ರಸಿದ್ಧ ಕವಿ ಜೀವನಾನಂದರು ಅಂತ, ಜೀವನಾನಂದರ 100 ಕವಿತೆಗಳನ್ನ ಬಂಗಾಳಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ದೀನಿ. ಅವರು ಬಂಗಾಳಿ, ಮೀರಾ ಚಕ್ರವರ್ತಿ. ಅಂದ್ರೆ ಆ ಬಂಗಾಳಿಯಲ್ಲಿ ಓದಿ ಅದನ್ನ ಮತ್ತೆ ಮತ್ತೆ ಕಿವಿಗೆ ಹಾಕೊಂಡು, ಭಾರತೀಯ ಯಾವ ಭಾಷೆಗಳನ್ನ ಕಿವಿಗೊಟ್ಟು ಕೇಳಿದ್ರೆ ಎಲ್ಲೋ ಒಂದು ಕಡೆ ಅಂತರ್ ಸಂಬಂಧ ಇದೆ ಅನ್ನೋದು ನನಗೆ ಅರ್ಥ ಆಯ್ತು. ಹಾಗೆ ಅನುವಾದ ಮಾಡಿದ್ದೀನಿ. ಆಮೇಲೆ ಕುವೆಂಪು ಭಾಷಾ ಭಾರತಿಗಾಗಿ ತಮಿಳಿನ ಸಂಗಮ್ ಸಾಹಿತ್ಯವನ್ನ ಕೆಲವು ಭಾಗಗಳನ್ನ ಅನುವಾದ ಮಾಡಿದ್ದೀನಿ. ಹೀಗೆ ಒಂದು ಅನುವಾದ ಇದೆಯಲ್ಲ, ಅದು ನನ್ನನ್ನ ನಾನು ವಿಸ್ತರಿಸಿಕೊಳ್ಳುವಂತಹ ಕ್ರಮ. ಅಂದ್ರೆ ಒಂದೇ ಕಡೆ ಎಲ್ಲೋ ಇಷ್ಟೇ ಯೋಚನೆ ಮಾಡ್ತಿದ್ದವಳಿಗೆ ಹೊಸ ಹೊಸ ವಿಷಯಗಳು ನನಗೆ ಸಿಗುತ್ತೆ, ಹೊಸ ಆಲೋಚನೆಗಳು ಸಿಗುತ್ತೆ, ನನ್ನ ಭಾವಲೋಕಕ್ಕೆ ಹೊಸದೊಂದು ಯಾವುದೋ ಒಂದು ಸೇರಿದ ಹಾಗಾಗತ್ತೆ, ಬೌದ್ಧಿಕ ಲೋಕ ಬೆಳೆಯುತ್ತೆ. ಈ ಎಲ್ಲ ಕಾರಣಗಳಿಗೆ ನಾನು ತುಂಬಾ ಅನುವಾದದಲ್ಲಿ ತೊಡ್ಕೊಂಡಿದ್ದೆ. ಬ್ಯೂಟಿಫುಲ್. ಎಷ್ಟೆಲ್ಲ ಹೊಸ ಆಯಾಮಗಳು ನಮಗೆ ಸಿಕ್ಕುವು ಗೊತ್ತಾ ಹೆಣ್ಣು ಮಕ್ಕಳ ಆಲೋಚನೆಗಳ ಬಗ್ಗೆ. ಅಂದ್ರೆ ನೀವೊಬ್ರು ಇಷ್ಟೆಲ್ಲ ಯೋಚನೆ ಮಾಡಿ ಇಷ್ಟೆಲ್ಲ ಜನರ ಆ ಹೃದಯವನ್ನ, ಆತ್ಮವನ್ನ ಎಲ್ಲೋ ನಿಮ್ಮ ಪದಗಳಲ್ಲಿ ಹಿಡಿದಿಡೋ ಪ್ರಯತ್ನ ಮಾಡಿದ್ದೀರಿ. ಇವು ಬರೀ ಕವಿತೆಗಳಲ್ಲ, ಪ್ರಪಂಚದಾದ್ಯಂತ ಇರುವಂತ ಹೆಣ್ಣು ಮಕ್ಕಳ ಒಳಗಿನ ತುಮುಲಗಳು. ಅಂಥ ಒಂದು ಕವಿತೆಯನ್ನ ನಮ್ಗೆ ಓದ್ಲಿಕ್ಕೆ ಸಾಧ್ಯನಾ? ಯಾವ್ದಾದ್ರು ಅಥವಾ ನೀವು ಬರೆದಂತಹ ಒಂದು ಕವಿತೆ? ನಾನು ಇಲ್ಲಿ ಇಟ್ಕೊಂಡಿಲ್ಲ ಅನುವಾದವನ್ನ, ಅಥವಾ ನಿಮ್ಮದೇ ಕವಿತೆ ಆಗಿರ್ಬೋದು. ನಂದು ಒಂದು ಕವಿತೆಯನ್ನ ನಾನು ಓದ್ತೀನಿ. ನಾನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಿರ್ತೀನಿ ಅಂತ ನಾನು ಬೆಳಗ್ಗೆ ಬಂದಾಗ ಮಾತಾಡುವಾಗ ಹೇಳ್ತಾ ಇದ್ದೆ. ಸುಮಾರು ವರ್ಷ, 7-8 ವರ್ಷ ನಾನು ಭರತನಾಟ್ಯವನ್ನ ಕಲ್ತ್ಕೊಂಡೆ. ಅದು ಎಷ್ಟನೇ ವಯಸ್ಸಲ್ಲಿ? ಫ್ರೆಂಚ್ ಅನ್ನ ಕಲಿಯಕ್ ಹೋಗಿದ್ದು 45ನೇ ವಯಸ್ಸಲ್ಲಿ. ಆಗ ಎಲ್ಲ ಚಿಕ್ಕವರ ನಡುವೆ ನನ್ಗೇನು ಗೊತ್ತಾಗ್ತಾ ಇಲ್ಲ ಅಂತ ಅಳಲಿನ ನಡುವೆ ಕಲಿಯೋದಕ್ಕೆ ಪ್ರಯತ್ನ ಪಟ್ಟೆ. ನಾಟ್ಯವನ್ನ ಕಲಿಯಕ್ ಹೋಗಿದ್ದು ಮದುವೆ ಆದ್ಮೇಲೆ. ಮದುವೆ ಆಗಿ ನಾನು 1-2 ವರ್ಷ ಆದ್ಮೇಲೆ ನನಗೆ ತುಂಬಾ ಮೊದಲಿನಿಂದಲೂ ಕೂಡ ಸಿಕ್ಕಾಪಟ್ಟೆ ಒಂದು ಎನರ್ಜಿ. ಅಂದ್ರೆ ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಕಮಲಾ ಅವರೇ, ಈಗ್ಲೂ ಕಾಣಿಸ್ತಿದೆ ಎನರ್ಜಿ ನಮಗೆ. ಅವಾಗಿಂದ ಅಲ್ಲ, ಈಗ್ಲೂ ಎನರ್ಜಿ ಇಸ್ ಓವರ್ಫ್ಲೋಯಿಂಗ್ ನಮ್ಮ ಸ್ಟುಡಿಯೋದಲ್ಲಿ. ಆ ಉತ್ಸಾಹ ಜಾಸ್ತಿ ಅಲ್ವಾ? ಏನಾದ್ರೂ ಒಂದು ದೈಹಿಕವಾಗಿ ಅದನ್ನ ಹೊರಹೊಮ್ಮಿಸಿದ್ರೆ ಸ್ವಲ್ಪ ನನ್ನನ್ನೇ ನಾನು ನಿಯಂತ್ರಣ ಮಾಡ್ಕೊಳ್ಬೋದಾ ಅಂತ ಅನ್ನಿಸ್ತಾ ಇತ್ತು. ಮತ್ತೆ ನನಗೆ ಸಂಗೀತ, ನೃತ್ಯದ ಮೇಲೆ ವಿಪರೀತವಾದ ವ್ಯಾಮೋಹ ಇತ್ತು. ನಾನು ಕಲಿಯಕ್ ಹೋದಾಗ ಸಿ ರಾಧಾಕೃಷ್ಣ ಅಂತ, ಅವರಿಗೀಗ 91 ವರ್ಷ ವಯಸ್ಸು. ತುಂಬಾ ಮೈಸೂರು ಶೈಲಿಯ ನಾಟ್ಯದಲ್ಲಿ ತುಂಬಾ ದೊಡ್ಡ ಹೆಸರು ಅವರು. ಅವರಿಗೆ ಡಾಕ್ಟರೇಟ್ ಕೂಡ ಎಲ್ಲ ಬಂದಿದೆ. ಅವ್ರು ತುಂಬಾ ಸಂತೋಷದಿಂದ ನನ್ನ ಸ್ವಾಗತಿಸಿದ್ರು. ಆಮೇಲೆ ಉಳಿದ ಚಿಕ್ಕ ಮಕ್ಕಳಿಗೆ ಹೇಳ್ತಾ ಇದ್ರು, ನೋಡಿ ಎಷ್ಟು ಸಂತೋಷದಿಂದ ನೃತ್ಯ ಮಾಡ್ತಾಳೆ, ನಿಮ್ಗೆ ಈ ರೀತಿ ನಿಮ್ಗೆ ಬರತ್ತಾ ಅಡುಗೆ ಮಾಡೋದಕ್ಕೆ ಅಂತೆಲ್ಲ ತಮಾಷೆ ಮಾಡೋರು ನನ್ನ ಉತ್ಸಾಹವನ್ನ ನೋಡಿ. ಯಾರಿಗೂನು ಒಂದು 6-7 ವರ್ಷ ದೀರ್ಘ ತರಬೇತಿ ಇಲ್ಲದೆ ರಂಗ ಪ್ರವೇಶವನ್ನ ನಮ್ಮ ಮೇಷ್ಟ್ರು ಮಾಡಿಸ್ತಾನೆ ಇರ್ಲಿಲ್ಲ. ಒಂದು ಸ್ವಲ್ಪ ತಪ್ಪು ಮಾಡಿದ್ರು ನಮಸ್ಕಾರ ಮಾಡು, ಮನೆಗೆ ಹೋಗು. ಉಳಿದವರು ಈಗಿನ ಕಾಲದಲ್ಲಿ ಎಲ್ಲದನ್ನು ನಾಳೆಗೆ ಬಂದ್ಬಿಡ್ಬೇಕು ಅಂತಾರೆ. ಆದ್ರೆ ಬರೀ
ಬೇಸಿಕ್ ಇರುವಂತಹ ಅಡವುಗಳನ್ನೇ 2 ವರ್ಷ 3 ವರ್ಷ ಅದು ಚೆನ್ನಾಗಿ ಕೂರುವವರೆಗೂ ಕಲಿಸ್ತಾ ಇದ್ದವರು ಆಗಿನ ಕಾಲದವರು. ನನಗೆ ನನ್ನ ಉತ್ಸಾಹವನ್ನು ನೋಡ್ಬಿಟ್ಟು ಅವರು ಕೇವಲ 3.5 ವರ್ಷದಲ್ಲೇ ನೀನ್ ರಂಗ ಪ್ರವೇಶ ಮಾಡ್ಬೋದು ಅಂತ ಹೇಳಿದ್ರು. ನಾನು ನನ್ನ 25ನೇ ವಯಸ್ಸಿಗೆ ಹೋಗಿದ್ದು 28.5 ವರ್ಷ ನಾನು ರಂಗ ಪ್ರವೇಶ ಮಾಡಿದಾಗ. ಆ ರಂಗ ಪ್ರವೇಶ ಮಾಡಿದಾಗ್ಲೂ ಕೂಡ ನಾನು ಕವಿತೆಗಳ ಬಗ್ಗೆ ತುಂಬಾ ವ್ಯಾಮೋಹಿತಳಾಗಿದ್ದೆ. GSS ಅವರೇ ನನ್ನ ರಂಗ ಪ್ರವೇಶದಕ್ಕೆ ಅತಿಥಿಗಳಾಗಿ ಬಂದಿದ್ರು. ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭತ್ತ, HS ವೆಂಕಟೇಶ್ ಮೂರ್ತಿ ಅವರು ಬಂದಿದ್ರು, BR ಲಕ್ಷ್ಮಣರಾವ್ ಬಂದಿದ್ರು. ಆಮೇಲೆ GSS ಅವರ ಅಧರದಿ ನಸುನಗೆ ಅನ್ನುವ ಒಂದು ಭಾವಗೀತೆಯನ್ನೇ ಮಾಡಿದ್ದು. DVG ಅವರ ಕವನಗಳನ್ನ ಹೆಚ್ಚು ಕನ್ನಡಮಯವಾಗಿದ್ದಂತಹ ಒಂದು ರಂಗ ಪ್ರವೇಶವನ್ನ ಮಾಡಿದ್ದು. ಹಾಗಂದ್ರೆ ರಂಗ ಪ್ರವೇಶಕ್ಕೆ ಸಾಮಾನ್ಯವಾಗಿ ಬೇರೆ ಬೇರೆ ಭಾಷೆಗಳ ಕೃತಿಗಳನ್ನೇ ಆರಿಸ್ಕೊಂಡ್ರೆ ನಾನು ಸಂಪೂರ್ಣವಾಗಿ ಕನ್ನಡಮಯವಾಗಿರುವ ರಂಗ ಪ್ರವೇಶ ಮಾಡಬೇಕು ಅಂತ ನನ್ನ ಬೇಡಿಕೆಯನ್ನ ಇಟ್ಕೊಂಡಿದ್ದೆ. ಒಂದನ್ನ ಬಿಟ್ಟು ಇನ್ನು ಉಳಿದಿದ್ದೆಲ್ಲವೂ ಕೂಡ ಕನ್ನಡಮಯವಾಗಿತ್ತು. ಆಗ ನನ್ಗೆ ಹೆಚ್ಚು ಮುಂದುವರ್ಸಕ್ ಆಗ್ಲಿಲ್ಲ ನೃತ್ಯವನ್ನ. ಕಾರಣ ಏನು ಅಂದ್ರೆ ಏನೋ ಮಂಡಿ ನೋವು ಪ್ರಾರಂಭ ಆಯ್ತು. ಸ್ವಲ್ಪ 35 ತನಕ ಮಾಡಿದೆ. ಆಮೇಲೆ ನಾನು ಉಪನ್ಯಾಸಕಿಯಾಗಿ ಅದರ ಕಥೆಯನ್ನು ನಾನು ನಿಮಗೆ ಹೇಳೋದಿದೆ. ಹಾಗಾಗಿ ನೃತ್ಯವನ್ನ ಬಿಟ್ಬಿಟ್ಟೆ. ಆಮೇಲೆ ನನಗೆ ಒಂದು ರೀತಿ ಏನೋ ಶೂನ್ಯ ಕವಿಯೋದಕ್ಕೆ ಪ್ರಾರಂಭ ಆಯ್ತು. ಆಗ ವಿದುಷಿ ವಾಣಿ ಸುರೇಶ್ ಅಂತ ತುಂಬಾ ದೊಡ್ಡ ವೀಣಾ ವಾದಕರು, ಈ ಸದ್ಯದಲ್ಲಿ ಅಮೆರಿಕದಲ್ಲಿ ನೆಲೆಸಿದ್ದಾರೆ. ಅವ್ರ ಹತ್ರ ಒಂದು 6-7 ವರ್ಷ ವೀಣೆಯನ್ನ ಕಲ್ತ್ಕೊಂಡೆ. ಇದಿಷ್ಟು ಹಿನ್ನೆಲೆಯನ್ನ ಯಾಕೆ ಹೇಳ್ದೆ ಅಂತಂದ್ರೆ, ಅನೇಕರು ನನ್ನನ್ನ ಬಹಳ ವಿಚಿತ್ರವಾಗಿ ನೋಡ್ತಿದ್ರು. ಇದಿಷ್ಟು ನಿನ್ನ ಪ್ರಯತ್ನಗಳನ್ನ ನಿನ್ನ ಬರವಣಿಗೆಗೆ ಹಾಕಿದ್ರೆ ನೀನು ಎಷ್ಟೊಂದು ಪುಸ್ತಕಗಳನ್ನ ಬರಿಬಹುದಿತ್ತು, ನಿನ್ನ ಚದುರಿ ಹೋಗ್ತಾ ಇದೀಯಾ, ಸಂಗೀತಕ್ಕೆ ಹೋಗ್ತೀಯಾ, ನೃತ್ಯಕ್ಕೆ ಹೋಗ್ತೀಯಾ ಅಂತ. ಹಾಗಲ್ಲ, ಬರವಣಿಗೆಯಲ್ಲಿ ಅನ್ಯ ಶಾಸ್ತ್ರೀಯ ಜ್ಞಾನ ತುಂಬಾ ತುಂಬಾ ಕೆಲಸ ಮಾಡುತ್ತೆ. ನಾನು ಒಂದು ಕವಿತೆಯನ್ನ ಆಮೇಲೆ ಇನ್ನೊಂದು ಕವಿತೆಯನ್ನ ಓದ್ತೀನಿ. ಶಾಂತಲೆ ಅಂತ ಒಂದು ನೃತ್ಯ ರೂಪಕವನ್ನ ನಾವು ಮಾಡ್ತಾ ಇದ್ವು ಡಾನ್ಸ್ ನಲ್ಲಿ. ಆ ಶಾಂತಲೆ ಬಿಟ್ಟಿದೇವನ ಪ್ರೇಯಸಿಯಾಗಿದ್ದವಳು ವಿಷ್ಣುವರ್ಧನ. ಮೊದಲು ಬಿಟ್ಟಿಗ ಅಂತಾನೆ ಹೇಳ್ತಾಳೆ. ಅಂದ್ರೆ ಅಷ್ಟು ಅವರ ಸಂಬಂಧ ಆತ್ಮೀಯವಾಗಿತ್ತು. ಆದ್ರೆ ಕೊನೆಯಲ್ಲಿ ಏನಾಗತ್ತೆ ಅಂದ್ರೆ ಶಾಂತಲೆಗೆ ಮಕ್ಕಳಾಗಲ್ಲ. ಮಕ್ಕಳಾಗದಿದ್ದಾಗ ರಾಜಪ್ರಭುತ್ವಕ್ಕೆ ಅನಿವಾರ್ಯವಾಗಿದ್ದು ಸಂತಾನನೇ ಆಗತ್ತೆ ಹೊರತು ಅವಳ ಪ್ರೀತಿ ಮುಖ್ಯ ಆಗಲ್ಲ. ಹಾಗಾಗಿ ಶಾಂತಲೆಯ ತಂಗಿ ಲಕ್ಷ್ಮಿಯನ್ನೇ ತಾನೇ ಕೊಟ್ಟು ಅವನಿಗೆ ಮದುವೆ ಮಾಡಿಸಿ ಒಂದು ವೈರಾಗ್ಯವನ್ನ ತಾಳ್ತಾಳಲ್ಲ. ಆರಂಭದಲ್ಲಿ ಅವಳ ಉತ್ಸಾಹ, ಯಾಕೆಂದ್ರೆ ಇಡೀ ಬೇಲೂರು ಹಳೆ ಬೀಡಿಗೆಲ್ಲ ರೂಪದರ್ಶಿಯಾಗಿ ನಿಂತಿದ್ದವಳು, ವೀಣೆ ಗೊತ್ತಿತ್ತು ಅವಳಿಗೆ, ನರ್ತನ ಗೊತ್ತಿತ್ತು. ಅಂತಹ ಹೆಣ್ಣು ಮಗಳ ಸ್ಥಿತಿಯನ್ನ ನೋಡಿ, ಇದು ರಾಜತ್ವಕ್ಕೆ ಸಂಬಂಧಪಟ್ಟಿದ್ದು ಅನ್ನಿಸಿದಾಗ ತನ್ನ ಸ್ಥಾನವನ್ನ ತೆರವು ಮಾಡಿ ವೈರಾಗ್ಯವನ್ನ ತಾಳಿ ಅಂತಹ ಸ್ಥಿತಿಗೆ ಬರುವಂತ ಇದೆಯಲ್ಲ, ಅದನ್ನ ನಾನು ವರ್ಣನೆ ಮಾಡುವಾಗ ಈ ಕವಿತೆಯನ್ನ ಬರಿಬೇಕಾದ್ರೆ ನನ್ನ ವೀಣೆಯ ಕಲಿಕೆ ಎಷ್ಟು ಸಹಾಯ ಮಾಡಿದೆ, ನನ್ನ ನಾಟ್ಯದ ಕಲಿಕೆ ಎಷ್ಟು ಸಹಾಯ ಮಾಡಿದೆ ಅಂತ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ಓದ್ತಾ ಇದ್ದೀನಿ. ಶಾಂತಲೆ ಈಗ ಅವಳು ಹಳೆಯದನ್ನ ಯೋಚನೆ ಮಾಡ್ತಾ ಇದ್ದಾಳೆ. ವೈರಾಗ್ಯದ ಕಡೆಗೆ ಹೋಗುವಾಗ ಮೃದಂಗದ ನಾದಕ್ಕೆ ಮೂಡಬಹುದೇ ಮತ್ತೆ ನೃತ್ಯದೊಲವು, ಮೃದಂಗದ ನಾದಕ್ಕೆ ಮೂಡಬಹುದೇ ಮತ್ತೆ ನೃತ್ಯದೊಲವು, ಬಿಟ್ಟಿಗನ ಉತ್ಸಂಗ ಸಂಗದಲ್ಲಿ ಅಲಪದ್ಮವಾಗುವುದೇ ತನುವು, ಸ್ವರಜತಿ ಶಬ್ದ ವರ್ಣಗಳ ನುಡಿಯುವುದೇ ಕಾಲು, ಮಿಡಿಯುವುದೇ ಒಡಲು, ತುಂಬುವುದೇ ಮಡಿಲು, ತಂತಿ ಸಡಿಲಾದ ವೀಣೆಗೂ ತಾಗುವುದೇ ಬೆರಳು, ಕಣ್ಣೊಳಗೋ ಒಡೆದ ನಕ್ಷತ್ರಗಳ ಸಾಲು ಸಾಲು, ತನು ಮನಸಾತ್ಮಗಳ ಅನ್ಯೋನ್ಯ ಯುಕ್ತಿಯ ಅನುಭವಿಸುವ ತಾಣ ಚೆನ್ನಿಗನ ಆಸ್ಥಾನದಲ್ಲೂ ತನು ಬೇರೆ ಮನ ಬೇರೆ ಆತ್ಮ ಬೇರೆ, ಈ ಆಲೋಕಿತ ಪ್ರಲೋಕಿತ ಅವಲೋಕಿತ ನೇತ್ರೆಗೆ ಶಾಂತೆ ಶಾಂತರಸಿ ಶಾಂತರಸದ ಒಡತಿಗೆ, ತನ್ನದೇ ರೂಹು ತನ್ನದೇ ನೆನಹು ತನ್ನದೇ ಸಮಭಂಗಿ ಅಭಂಗಿ ತ್ರಿಭಂಗಿಯ ಮದನಿಕೆಯರು ಅರಳಿದರು ಕಲ್ಲಲ್ಲಿ,
ಅರಳಲಿಲ್ಲಬೇಕೋ ಜೀವ ಕುಡಿ ಬಸಿರಲಿ. ಶಾಂತಲೆ ಈಗ ಶಾಂತಲೆ, ವಿಶ್ರಾಂತಲೆ ಶಾಂತಲೆ ಈಗ ಶಾಂತಲೆ. ತದಿಮಿ ತಕಜಣು ಮೃದಂಗವಾದನ, ಧೃತಗತಿಯಲ್ಲಿ ಭ್ರೂ ಚರಣ ಚಲನ, ಅಗೋ ಬಿಟ್ಟಿಗನ ಆಗಮನ. ಒಂದು ಸಣ್ಣ ಆಕಾಂಕ್ಷೆ, ಒಪ್ಕೋತಾನೆ ಮತ್ತೆ ಅಂತ. ನದಿಯ ವೀಣೆಯ ಮೇಲೆ ಗಾಳಿ ಬೆರಳಿನ ಮೀಟು, ಇಟ್ಟ ಹೆಜ್ಜೆ ಒಂದೊಂದು ತಟ್ಟು ಮೆಟ್ಟು ಕಟ್ಟು. ಗಿಡ ಬರ ಬಳ್ಳಿಗೂ ಬಂದು ಆಹಾರಿಯ ಆಂಗಿಕ ವಾಚಿಕಾಭಿನಯ, ಉನ್ಮತ್ತೆಯ ಚಿತ್ತವಿಗ ನೃತ್ತಮಯ. ಕಲ್ಲು ಕೊಳಲಾಗಿ ಸೌಮ್ಯ ಕೇಶವನಾಗಿ, ಬಿಟ್ಟಿಗನ ಬೆಂಬಲದಿ ನಿಂತ ನೆಲವೇ ನೃತ್ತ ಧೂಳಿಗಕ್ಕೆ ರಂಗಸ್ಥಳವಾಗಿ. ಎದೆಯ ತುಂಬೆಲ್ಲ ಧನ್ಯ ಧನ್ಯತೆಯ ಭಾವ. ಆದ್ರೆ ಅದೆಲ್ಲ ನಿಂತು ಹೋಗ್ಬಿಡುತ್ತೆ. ಬಿಟ್ಟಿಗಾಗಿದ್ದವನು ವಿಷ್ಣುವರ್ಧನ ಆಗ್ತಾನೆ. ಈಗ ನೋಡಿ, ಮೌನ ನಿಂತಿತೆ ಗಾನ, ವೀಣೆ ತಾನ. ವರುಷ ಉರುಳಿದರೂ ವಂಶವರಳದೆ, ಕತಿಗೊಂಡನೇನೋ ವಿಷ್ಣುವರ್ಧನ. ಬಿಟ್ಟಿಗ ವಿಷ್ಣುವರ್ಧನನಾಗೋದು. ಅಂತರಂಗದ ಗೆಳತಿಯ ಅಂತಃಕರಣಕ್ಕೂ ಮಿಗಿಲೆ, ಅಂತಃಪುರಕ್ಕೆ ಕುಲಸಂತಾನ. ಮೌನ ಸ್ತಬ್ಧ ಗೆಜ್ಜೆ ಪೈಜನ, ಬಣ ಬಣ ಚನ್ನಿಗನ ಆಸ್ಥಾನ. ಹಳೆ ಜತಿಯ ಅಂತ್ಯವೋ ಹೊಸ ಜತಿಗೋ ಆದಿಯೋ ಈ ತೀರ್ಮಾನ. ತೀರ್ಮಾನ ಅಂದ್ರೆ ಮೃದಂಗದಲ್ಲಿ 3 ಸಲ ಮುಕ್ತಾಯವನ್ನ ಕೊಡ್ತಾರೆ. ತದಿಂಗಿಣ ತೊಮ್ ತದಿಂಗಿಣ ತೊಮ್ ತದಿಂಗಿಣ ತೊಮ್. ಇವಳು ನಿರ್ಧಾರ ಮಾಡ್ತಾ ಇದ್ದಾಳೆ, ನಾನು ಅರಮನೆಯನ್ನ ಬಿಟ್ಟು ಹೋಗ್ತೀನಿ ಅಂತ. ಇದು ಹಳೆ ಜತಿಯ ಅಂತ್ಯವೋ, ಒಂದು ಜತಿ ಮುಗಿದ ಮೇಲೂ ತೀರ್ಮಾನ ಕೊಡ್ತಾರೆ. ಒಂದು ಜತಿ ಪ್ರಾರಂಭ ಆಗೋದಕ್ಕೆ ಮುಂಚೆನೂ ತದಿಂಗಿಣ ತೊಮ್ ಬರೆಸ್ತಾರೆ. ಒಂದು ಚಾಪ್ಟರ್ ಮುಗಿದು, ಅಧ್ಯಾಯ ಮುಗಿದು ಮತ್ತೊಂದಕ್ಕೆ ತೆರಳ್ತಾ ಇದ್ದಾಳೆ. ಸೊ ಇದ್ರೊಳಗೆ ಇಡೀ ಕವನದಲ್ಲಿ ನಾನು ಕಲಿತ ವೀಣೆ, ನಾನು ಕಲಿತ ನೃತ್ಯ ಹೇಗೆ ಮಿಳಿತಗೊಂಡಿದೆ ಅನ್ನೋದಕ್ಕೆ. ಅಂದ್ರೆ ನಮ್ಮ ಯಾವ ಕಲಿಕೆಯೂ ಕೂಡ ಅದು ಅಪ್ರಯೋಜನಕಾರಿಯಾದದ್ದಲ್ಲ, ಅದು ಬರವಣಿಗೆಗೆ ಪೂರಕವಾಗಿರುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ಹೇಳಿದೆ. ಅದ್ಭುತವಾಗಿತ್ತು ನಿಜವಾಗ್ಲೂ. ಬಹುಶಃ ಇನ್ನೊಂದು 2-3 ಸತಿ ಈ ಕವನವನ್ನ ನಾವು ಓದ್ದಾಗ್ಲೇ ನಮ್ಗದರ ನಿಜವಾದ ಒಂದು ಭಾವ ಸಿಗ್ತಾ ಹೋಗುತ್ತೆ ಅನ್ಸುತ್ತೆ. ಅದ್ಭುತವಾದ ಮಾತುಗಾರ್ತಿ ಅಂತ ಹೇಳ್ಬೇಕು. ಕಳೆದು ಹೋಗಿದ್ವಿ, ಯಾಕಂದ್ರೆ ಈಗಲೂ ನೀವು ಮಾತಾಡ್ಬೇಕಾದ್ರೆ ಆ ಆರ್ದ್ರತೆ ಕಾಣಿಸ್ತಾ ಇತ್ತು. ಬಹುಶಃ ಈ ಕವನಗಳನ್ನೆಲ್ಲ ನೀವು ಬರೆದು ದಶಕಗಳೇ ಕಳೆದಿರಬಹುದು, ಆದ್ರೂ ಈಗಲೂ ಆ ಕಿಚ್ಚು, ಆ ಮಾತಾಡ್ಬೇಕಾದ್ರೆ ನೀವು ದ ಎಮೋಷನ್ಸ್ ಯು ವುಡ್ ಹವ್ ಗಾನ್ ಥ್ರೂ, ಅದೆಲ್ಲ ನಿಮ್ಮ ಕಣ್ಣಲ್ಲಿ, ನಿಮ್ಮ ಮಾತಿನಲ್ಲಿ ಹಾಗೆ ಕಾಣಿಸೋಕ್ ಸಿಗ್ತಾ ಇದೆ ನಮ್ಗೆ. ಇನ್ನು ಬರಿಬೇಕಾದ್ರೆ ಅಥವಾ ಅದೆಲ್ಲ ಮಾಡ್ಬೇಕಾದ್ರೆ ನಿಮ್ಗೆ ಹೇಗಿದ್ದಿರಬಹುದು ನಿಮ್ಮ ಮನಸ್ಥಿತಿ ಅಂತ ಯೋಚನೆ ಮಾಡ್ತಿದ್ದೀನಿ. ನಿಮ್ಮ ಅಧ್ಯಾಪಕ ವೃತ್ತಿಯಲ್ಲಿ ಅನೇಕ ಕಾಲೇಜ್ಗಳಲ್ಲಿ ಕೆಲಸ ಮಾಡಿದ್ದೀರಿ, ಮತ್ತೆ ಸುಮಾರು 2 ದಶಕದಿಂದ ಈ ವೃತ್ತಿಯಲ್ಲಿದ್ದೀರಿ. ಹೇಗೆ ನೀವು ಎಲ್ಲಾ ಈ ಜ್ಞಾನವನ್ನ ಸಂಪಾದಿಸ್ತಿದ್ದೀರಿ? ಅದು ಕಲೆಯಲ್ಲಾಗಿರಬಹುದು, ನೃತ್ಯ ಮತ್ತೆ ವೀಣೆ ಮತ್ತೆ ಈ ಕವನಗಳು, ಜಗತ್ತಿನ ನಾನಾ ಸಾಹಿತ್ಯದ ಪರಿಚಯ, ಇದನ್ನೆಲ್ಲ ನಿಮ್ಮ ವೃತ್ತಿಯಲ್ಲಿ ನಿಮಗೆ ಹೇಗೆ ಬಳಸ್ಕೊಳ್ಳಕ್ಕೆ ಸಿಗತ್ತೆ? ನಾನು ಒಟ್ಟು 37 ವರ್ಷಗಳ ಕಾಲ ಕೆಲಸ ಮಾಡಿದ್ದೀನಿ. 22ನೇ ವಯಸ್ಸಿಗೆ ಸೇರ್ಕೊಂಡೆ ನಾನು. ಅಧ್ಯಾಪಕಿಯಾಗಿ ಅಥವಾ ಉಪನ್ಯಾಸಕಿಯಾಗಿ ಒಂದು ಭಾಗ, ಆಡಳಿತವನ್ನ ಪ್ರಾಂಶುಪಾಲಳಾಗಿ ನಡೆಸಿದ್ದು ಇನ್ನೊಂದು ಭಾಗ. ಸುಮಾರು 11-12 ಕಾಲೇಜಿನಲ್ಲಿ ಕೆಲಸ ಮಾಡಿದ್ದೀನಿ, ಸರ್ಕಾರಿ ನೌಕರಳಾದ್ರಿಂದ. ನಾನು ಉಪನ್ಯಾಸಕಿ ಆಗಲೇಬೇಕು ಅಂತ ಆಗಿದ್ದು. ಯಾಕೆಂದ್ರೆ ನಾನು ಯಾವುದೋ ಒಂದು ಪತ್ರವನ್ನ ಓದಿ ಉಪನ್ಯಾಸಕ ಶಿಕ್ಷಕ ವೃತ್ತಿ ಅತ್ಯಂತ ಉದಾತ್ತವಾದ ಪ್ರೊಫೆಷನ್ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಶಿಕ್ಷಕಿಯಾಗಬೇಕು ಅನ್ನುವ ಹಠದಿಂದಲೇ ಶಿಕ್ಷಕಿಯಾದೆ ನಾನು. ನನ್ನ ವೃತ್ತಿಯನ್ನ ಬಹಳ ತೀವ್ರವಾಗಿ ಹಚ್ಕೊಂಡಿದ್ದೆ. ನನ್ನ ಸರ್ಕಾರಿ ಕಾಲೇಜಿಗೆ ಬರ್ತಾ ಇದ್ದ ಮಕ್ಕಳು ಹೆಚ್ಚು ಬಡತನದ ಹಿನ್ನೆಲೆಯವರು, ತುಂಬಾ ಭಾವುಕರು. ಅವರಿಗೆ ಎಲ್ಲಕ್ಕಿಂತ ಹೆಚ್ಚು ನೀವು ಬರೀ ಪಾಠ ಮಾಡೋದ್ರಿಂದ ಪ್ರಯೋಜನ ಇಲ್ಲ, ಒಂದು ಭಾವುಕ ಬೆಂಬಲ ಬೇಕು ಅನ್ನೋದು ನನಗೆ ಬಹಳ ಬೇಗ ಅರ್ಥ ಆಯ್ತು. ಆಮೇಲೆ ನಾನು ಒಂದು ಕಾಲೇಜಲ್ಲಿ ಹೆಚ್ಚು ವರ್ಷ ಕೆಲಸ ಮಾಡಿದ್ದೀನಿ. ಅಲ್ಲಿ ಬರ್ತಿದ್ದ ಮಕ್ಕಳ ಹಿನ್ನೆಲೆ ಒಂದು ಆಘಾತಕಾರಿಯಾಗಿತ್ತು. ತಂದೆ ತಾಯಿಗಳೇ ಒಂದು ಸೆರೆಮನೆಯಲ್ಲಿ ಇದ್ದವರು, ಈ ಮಕ್ಕಳೇ ಚಿಕ್ಕವರಿದ್ದಾಗ ಯಾರಿಗೋ ಚೂರಿಯನ್ನ ಹಾಕಿದವರು,
ಒಂದು ರೌಡಿತನವನ್ನ ಮೈಗೂಡಿಸಿಕೊಂಡವರು, ರೂಕ್ಷವಾದ ವಾತಾವರಣದಲ್ಲಿ ಬೆಳೆದವರು. ನಮ್ಮ ಅನೇಕ ಉಪನ್ಯಾಸಕರು ಅವರನ್ನ ಮಾತಾಡ್ಸೋದಕ್ಕೆ ಹೆದರ್ಕೊಳ್ತಾ ಇದ್ರು. ನನ್ಗೆ ಹೇಳ್ತಾ ಇದ್ರು, ಅವ್ರನ್ನ ಬಿಟ್ಬಿಡಿ, ಅವ್ರನ್ನ ಮಾತಾಡಿಸ್ಬೇಡಿ ಅಂತ. ಆದ್ರೆ ಸಂವಾದದಿಂದ ಎಲ್ಲವೂ ಸಾಧ್ಯ ಅಂತ ನಾನು ನಂಬಿದವಳು. ಎಲ್ಲಕ್ಕಿಂತ ಹೆಚ್ಚಾಗಿ ಭಾವನೆಗೆ ಕರಗದೆ ಇರುವಂತಹ ಮನುಷ್ಯ ಈ ಜಗತ್ತಿನಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ನನ್ಗೆ ಒಂದು ಸವಾಲಾಯ್ತು ಅಂತ ವಿದ್ಯಾರ್ಥಿಗಳನ್ನ ನಾನು ಯಾವ ರೀತಿ ಮುಖ್ಯವಾಹಿನಿಗೆ ಕರೆತರಬಹುದು ಅಂತ. ಆ ಮಕ್ಕಳಿಗೆ ನೀವ್ ಯಾರು ಓದ್ಬೇಡ್ರೋ, ಬಂದ್ರೋ ನನ್ನ ತರಗತಿಗೆ ಅಂತ ಹೇಳ್ತಾ ಇದ್ದೆ. ಅಲ್ಲಿ ಕಥೆಗಳನ್ನ ಹೇಳೋದು, ಕವಿತೆಗಳನ್ನ ಹೇಳೋದು, ಒಂದು ಖುಷಿಯ ವಾತಾವರಣವನ್ನ ನಿರ್ಮಾಣ ಮಾಡೋದು. ನನಗೆ ಮೊದಲು ಮುಖ್ಯವಾಗಿ ಬೇಕಾಗಿದ್ದೇನು ಅಂದ್ರೆ ಅವರೊಳಗಿರುವ ರೂಕ್ಷತೆಯನ್ನ, ಕ್ರೌರ್ಯವನ್ನ ಕಡಿಮೆ ಮಾಡ್ತಾ ಹೋಗೋದು. ಅದಕ್ಕೆ ನೋಡಿ, ನನ್ನ ಹಾಡುಗಳು, ಕಲೆ, ಚಿತ್ರಕಲೆ ಮತ್ತೆ ಕವಿತೆ, ಇದೆಲ್ಲವೂ ಸಹಾಯಕ ಆಯ್ತು. ಅವರ ಹತ್ರ ಕವಿತೆಗಳನ್ನ ಬರ್ಸೋದು, ಚಿತ್ರವನ್ನ ಬರ್ಸೋದು, ಹಾಡುಗಳನ್ನ ಹೇಳ್ಸೋದು, ನಾಟಕವನ್ನ ಮಾಡಿಸೋದು, ಪಠ್ಯಕ್ಕಿಂತ ಪಠ್ಯೇತರ ಚಟುವಟಿಕೆಗಳಲ್ಲಿ ಜಾಸ್ತಿ ತೊಡಗಿಸಿ ಒಂದು ಆಕರ್ಷಣೆ, ತರಗತಿಗೆ ಬರುವುದು ಒಂದು ಆಕರ್ಷಣೆ ಅಂತ ಅನ್ನಿಸಿದ ಮೇಲೆ ಕೇವಲ 2 ವರ್ಷದಲ್ಲಿ ಯಾರು ಹೆಣ್ಮಕ್ಳನ್ನ ಕಾಲೇಜಿಗೆ ಸೇರ್ಸಕ್ಕೆ ಹೆದರುತ್ತಾ ಇದ್ರು ಆ ಜಾಗದಲ್ಲಿ, ಆಮೇಲೆ ಹೆಚ್ಚು ಮಕ್ಕಳು ಬರೋದಕ್ಕೆ ಇಷ್ಟಪಡ್ತಿರ್ಲಿಲ್ವೋ, ಇಡೀ ವಾತಾವರಣವೇ ಬದಲಾಯ್ತು. ಅಂದ್ರೆ ಒಬ್ಬ ಶಿಕ್ಷಕ ಬರೀ ಡ್ಯೂಟಿ ಅಂತ ಪಾಠ ಮಾಡಿ ಬರೋದಲ್ಲ, ಆ ಪಾಠಕ್ಕೆ ಮಿಗಿಲಾದದ್ದು ಏನೋ ಇದೆ ಅನ್ನೋದನ್ನ ಆ ಮಕ್ಕಳ ಒಡನಾಟದಲ್ಲಿ ನಾನು ಕಲ್ತ್ಕೊಂಡೆ. ನಾನು ಕಲಿತಿದ್ದು ಎಲ್ಲವೂ ಕೂಡ ಪೂರಕವಾಯ್ತು. ನಾ ಹೇಳಿದ್ನಲ್ಲ, ಫ್ರೆಂಚ್ ಕಲಿಯಕ್ಕೆ ಹೋದಾಗ ನನಗೇನೂ ಅರ್ಥ ಆಗ್ತಾ ಇರ್ಲಿಲ್ಲ, ಅವಳು ಬಂದ್ಬಿಡೋದು ತರಗತಿಯಲ್ಲಿ. ಹಾಗಾದ್ರೆ ನನ್ನ ವಿದ್ಯಾರ್ಥಿ ಕೂಡ ಹಾಗಾಗಿರ್ಬೋದಲ್ವಾ? ನಾನು ಅವನನ್ನ ಹೆಚ್ಚು ಸಹನೆಯಿಂದ ನೋಡ್ಬೇಕು, ಹೆಚ್ಚು ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ನಾನು ವಿದ್ಯಾರ್ಥಿ ಆಗಿದ್ದಾನಂಗ ನನಗೇನಾಯ್ತು ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಒಬ್ಬ ವಿದ್ಯಾರ್ಥಿಯನ್ನ ಅರ್ಥ ಮಾಡಿಕೊಳ್ಳಕ್ಕೆ ಸಾಧ್ಯ. ಹಾಗಾಗಿ ಅವರ ಹತ್ರ ಗೋಡೆ ಪತ್ರಿಕೆಯನ್ನ ಮಾಡಿಸೋದು, ಕೈಬರಹ ಪತ್ರಿಕೆಯನ್ನ ಇಡೀ ರಾತ್ರಿ ಅವರು ಬರೆದ ಎಂತೆಂಥದೋ ಕವಿತೆಗಳಿಗೆ ಒಂದು ಆಕಾರವನ್ನ ಕೊಟ್ಟು ನಾನೇ ಬರೆದು ಮಾನ್ಯ ದಿನ ಅವರಿಗೆ ತೋರಿಸಿ, ನೋಡಿ ನಿಮ್ದೆಲ್ಲ ಪ್ರಿಂಟ್ ಆಗ್ಬಿಡ್ತಾ ಇದೆ ಅಂತ ಹೇಳಿ, ನನ್ನೊಳಗೆ ಏನೋ ಒಂದು ಘನತೆ ಇದೆ, ನನಗೇನೋ ಬರೆಯುವ ಶಕ್ತಿ ಇದೆ, ಹಾಡುವ ಶಕ್ತಿ ಇದೆ ಅಂತ ಆತ್ಮವಿಶ್ವಾಸವನ್ನ ಕೊಟ್ಟು ಅವರನ್ನ ಮುನ್ನಡೆಸಿದಾಗ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ಅನೇಕ ಕಲಾವಿದರು ನನ್ನ ಶಿಷ್ಯರು ಇದ್ದಾರೆ. ಆಗ ಒಂದು ಬೆನ್ನು ತಟ್ಟುವಿಕೆ ಇದೆಯಲ್ಲ, ಅವರೊಳಗೆ ಆತ್ಮವಿಶ್ವಾಸ ಮೂಡಿಸೋದು. ಹಾಗಾಗಿ ನನ್ನ ವೃತ್ತಿಯಲ್ಲಿ ನಾನು ಸಂಪೂರ್ಣವಾಗಿ ಮುಳುಗೋಗಿದ್ದೆ ಅಂದ್ರೆ ಏನೋ ಒಂದು ಅರ್ಪಣಾ ಮನೋಭಾವದಲ್ಲಿ. ಅದಕ್ಕೆ ಕಾರಣ ಏನು ಅಂದ್ರೆ ನಾನು ನನ್ನ ವೃತ್ತಿಯನ್ನ ತುಂಬಾ ಪ್ರೀತಿಸ್ತಾ ಇತ್ತು. ಹೀಗೆ ಸುಮಾರು ಒಂದು 32 ವರ್ಷಗಳ ಕಾಲ, ನಾನು 31 ವರ್ಷ, ಆಮೇಲೆ 6 ವರ್ಷಗಳ ಕಾಲ ಪ್ರಾಂಶುಪಾಲಳಾಗಿ ಕೆಲಸ ಮಾಡಿದ್ದೀನಿ. ಅದು ಇನ್ನೂ ಹೆಚ್ಚು ವಿಸ್ತಾರವಾದ ನೆಲೆಯನ್ನ ಒದಗಿಸ್ತು. ಯಾಕೆಂದ್ರೆ ನಾವು ಉಪನ್ಯಾಸಕರಾಗಿದ್ದಾಗ ಬರೀ ನಾವೇನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರೆ ಒಂದು ಆಡಳಿತವನ್ನು ನಡೆಸುವಾಗ ಅಷ್ಟೂ ಮಕ್ಕಳಿಗೆ ಯಾವ ಅವಕಾಶವನ್ನ ಒದಗಿಸಿ ಕೊಡ್ಬೋದು, ಯಾವ ರೀತಿ ಒಂದು ಕಾಣಿಕೆಯನ್ನ ಇಟ್ಕೋಬಹುದು ಕಾಲೇಜನ್ನ ನಡೆಸೋದಕ್ಕೆ ಅಂತ, ಇದೆಲ್ಲ ನನಗೆ ಅನುಕೂಲವಾಗಿ ನಾನು ಬಹಳ ಪ್ರೀತಿಯಿಂದ ಇವತ್ತಿಗೂ ನಿನ್ನನ್ನ ಯಾರು ಒಂದು ಪ್ರಶ್ನೆ ಕೇಳ್ಬೋದು, ನಿನ್ನನ್ನ ಕವಿ ಅಂತ ಗುರುತಿಸ್ಬೇಕಾ, ನಿನ್ನನ್ನ ನೃತ್ಯಗಾತಿ ಅಂತ ಗುರುತಿಸ್ಬೇಕಾ, ಅಥವಾ ನಿನ್ನನ್ನು ಏನಂತ ಗುರುತಿಸ್, ದಯವಿಟ್ಟು ಶಿಕ್ಷಕಿ ಅಂತ ಗುರುತಿಸಿ ಅಂತ ಹೇಳಿದ್ರು. ಅಷ್ಟು ಹೆಮ್ಮೆ ಇದೆ ನನ್ನ ವೃತ್ತಿಯ ಬಗ್ಗೆ ನನಗೆ. ನೀವಾಗ್ಲೇ ಮಾತನಾಡ್ತಾ ಹೇಳಿದ್ರಿ, ನನ್ನ ಮನೆ ಅಥವಾ ನನ್ನ ಊರು ಅಂತ ಯಾವ್ದೇ ಕೇಳಿದ್ರೆ ತವ್ರ ಮನೆನೇ ಮೊದಲು ನೆನಪಾಗೋದು, ಅದ್ರ ಹೆಸರೇ ನಾನು ತಗೊಳ್ತೀನಿ ಅಂತ. ಇದರಲ್ಲೇ ಒಂದು ಆ ಆತ್ಮೀಯತೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಒಂದು ಮಾತಿದೆ, ನನ್ನ ಹೆಣ್ಣನ್ನ ನದಿಗೆ ಹೋಲಿಸ್ತಾರೆ, ನದಿ ಹುಟ್ಟೋದೊಂದ್ ಕಡೆ, ಆಮೇಲೆ ಹರಿಯೋದೊಂದ್ ಕಡೆ, ಹೋಗಿ ಸೇರೋದೊಂದ್ ಕಡೆ ಅಂತ. ಇದು ತುಂಬಾ ಪರ್ಫೆಕ್ಟ್ ಒಂದು ಹೆಣ್ಣು ಮಗಳಿಗೆ. ಹಾಗಾಗಿ ನಾನು ನಿಮ್ಮ ಕುಟುಂಬದ ವಿಷಯಕ್ಕೆ ಬರೋಕೆ ಇಷ್ಟಪಡ್ತೀನಿ. ಒಬ್ಬ ಹೆಣ್ಣು ಮಗಳು ಮನೆಯಿಂದ ನಿಶ್ಚಿಂತೆಯಿಂದ ಹೊರಗೆ ಹೋಗ್ತಾಳೆ, ಏನಾದ್ರು ಒಂದು ಸಾಧನೆ ಮಾಡ್ತಾಳೆ ಅಂದ್ರೆ ಅದಕ್ಕೊಂದು ಬೆನ್ನೆಲುಬು ಕುಟುಂಬ, ಕನ್ಫರ್ಮ್ ಆಗಿ 100%. ನಿಮ್ಮ ಕುಟುಂಬದ ಬಗ್ಗೆ ತಿಳಿಸಿ. ನನ್ನ ಕುಟುಂಬದ ಬಗ್ಗೆ, ನನ್ನ ಗಂಡನ ಬಗ್ಗೆ ಹೇಳಲೇಬೇಕು. ನಾನು ಎಲ್ಲ ಕಡೆಯೂ ಹೇಳ್ತಾ ಇರ್ತೀನಿ, ನನ್ನದು ಕೇಳುವ ಧ್ವನಿ, ಆದ್ರೆ ಕೇಳದ ಧ್ವನಿ ಹಿನ್ನೆಲೆಯಲ್ಲಿ ಇದೆ ಅಂತ. ನಮ್ಮ ಕುಟುಂಬದಲ್ಲಿ ಒಬ್ಬೊಬ್ರು ಒಂದೊಂದು ಹವ್ಯಾಸವನ್ನ ಇಟ್ಕೊಂಡಿದೀವಿ. ನನ್ನ ಮಗ ಅವನು ಒಳ್ಳೆಯ ಕವಿ. ನಾನು ಯುವ ಜನಾಂಗದಲ್ಲಿ ಇಷ್ಟಪಡುವ ಕವಿಗಳಲ್ಲಿ ಅವನೊಬ್ಬ ಮಗ ಅನ್ನುವ ಮಮತೆಯನ್ನ ಬಿಟ್ಟು, ಆಮೇಲೆ ಕಿರುಚಿತ್ರಗಳನ್ನ ತೆಗಿತಾನೆ. ಅವನು ಈ ಹಿಂದೆನೆ 4-5 ವರ್ಷಗಳ ಹಿಂದೆನೆ
ಕನ್ನಡ ಮಾಧ್ಯಮದ ಶಾಲೆ ಹೇಗೆ ಗಡಿ ಪ್ರದೇಶದಲ್ಲಿ ಅಳಿದು ಹೋಗ್ತಿದೆ ಅನ್ನೋದ್ರ ಬಗ್ಗೆ ಪ್ರೆಸೆಂಟ್ ಸರ್ ಅಂತ ಒಂದು ಕಿರುಚಿತ್ರವನ್ನ ನಿರ್ಮಿಸಿದ್ದ. ನನ್ನ ಸೊಸೆ ನಮ್ಮ ಮನೆಗೆ ಬಂದ ಮೇಲೆ ಅವಳು ಎಡಿಟಿಂಗ್ ಕಲ್ತ್ಕೊಂಡಿದ್ದಾಳೆ, ಮತ್ತೆ ಅವಳು ತುಂಬಾ ಚೆನ್ನಾಗಿ ಚಿತ್ರ ಬರೀತಾಳೆ. ಆಮೇಲೆ ನನ್ನ ಮಗಳಿಗೆ ಬಾಲ್ಯದಿಂದಲೂ ಹಾಡುವ ಹವ್ಯಾಸ, ಅವಳು ಸಿಂಗರು, ಮತ್ತೆ ಅವಳ ಗಂಡ ವಿಕಾಸ್ ವಸಿಷ್ಠ ಅವರಿಬ್ರು ಶುಭೋದಯ ಕಾರ್ಯಕ್ರಮಕ್ಕೆ ಬಂದಿರೋರೆ, ಅವನು ಹಾಡುಗಾರ. ಆದ್ರೆ ನಮ್ಮನ್ನ ನಮ್ಮ ಪಾಡಿಗೆ ಬಿಟ್ಟು ನಮ್ಮ ಬೆಳವಣಿಗೆಯನ್ನ ನೋಡಿ ಆನಂದ ಪಡ್ತಾ ತನ್ನ ವೃತ್ತಿಯಲ್ಲಿ ಮೈಮರೆತ ಜೀವ ಯಾರು ಅಂದ್ರೆ ನನ್ನ ಗಂಡನೇ. ಅವರಿಗೂ ಒಂದು ಹವ್ಯಾಸ ಇದೆ, ಅವರು ತೋಟವನ್ನ ಮಾಡ್ತಾರೆ, ಅವರು ಕೃಷಿಕರು, ಊರಿಗೆ ಹೋಗ್ತಾ ಇರ್ತಾರೆ. ಆದ್ರೆ ನಾವಿಲ್ಲಿ ಏನಾಗಿದೆ ಅಂತಂದ್ರೆ ಎಲ್ರಿಗೂ ಸ್ಪೇಸ್ ಇದೆ, ಎಲ್ಲರೂ ಅವರವರಂತೆ ಅವರವರಾಗಿ ಅವರವರ ರೀತಿಯಲ್ಲೇ ಬೆಳೆಯೋದಕ್ಕೆ ಒಂದು ಮುಕ್ತವಾದ ಪರಿಸರ ಇದೆ ನಮ್ಮ ಮನೆಯಲ್ಲಿ. ಹಾಗಾಗಿ ಬಹುಶಃ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಹವ್ಯಾಸಗಳಲ್ಲಿ ನಾವು ತೊಡಕೊಂಡಿದ್ದೀವಿ. ಲಿವ್ ಅಂಡ್ ಲೆಟ್ ಲಿವ್ ಅನ್ನುವ ರೀತಿ ಹೌದು. ನಿಜವಾಗ್ಲೂ ನಿಮ್ಮ ಕುಟುಂಬ ಅದಕ್ಕೊಂದು ಅತ್ಯುತ್ತಮ ನಿದರ್ಶನ ಅಂತ ಹೇಳ್ಬೋದು. ಕನ್ನಡದಲ್ಲಿ ಕವಿತೆಗಳನ್ನ ಬರೆದು ಅದನ್ನ ಭಾವಗೀತೆಗೆ ಅಳವಡಿಸಲಾದಂತ ಮೊದಲ ಕವಿತ್ರಿ ನೀವು ಅನ್ನುವಂತ ಒಂದು ಹೆಗ್ಗಳಿಕೆ ನಿಮ್ದು. ಸಿ ಅಶ್ವಥ್ ಅವರು ನಿಮ್ಮ ಕವಿತೆಗಳಿಗೆ ರಾಗ ಸಂಯೋಜನೆಯನ್ನ ಮಾಡಿ 2 ಧ್ವನಿ ಸುರುಳಿಕೆಗಳು ಹೊರಬಂದ್ವು. ಆಗಿನ ಅನುಭವ ಮತ್ತು ಕವಿತೆಗಳ ಬಗ್ಗೆ ಹೇಳಿ. ನಾನು ಭಾವಗೀತೆಗಳನ್ನ ಬರ್ದವಳೇ ಅಲ್ಲ, ಯಾಕೋ ನನ್ನ ಕವಿತೆಯಲ್ಲಿ ತುಂಬಾ ಭಾವ ತೀವ್ರತೆ ಇದೆ ಅಂತ ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ಒಂದು ವಿಮರ್ಶೆಯಲ್ಲಿ ಬರ್ದಿದ್ರು. ಆಮೇಲೆ ಬಿ.ಆರ್. ಲಕ್ಷ್ಮಣರಾವ್ ಅವರು ಹೇಳ್ತಾ ಇದ್ರು, ಅವರಿಬ್ಬರು ಸೇರಿ ನನ್ನನ್ನ ಭಾವಗೀತೆಯ ಲೋಕಕ್ಕೆ ಎಳೆದವರು. ಅಶ್ವಥ್ ಒಂದಿನ ಫೋನ್ ಮಾಡಿ, ನೋಡಮ್ಮ ಇನ್ 1 ವಾರಕ್ಕೆ ನೀನು 10 ಭಾವಗೀತೆಗಳನ್ನ ಕೊಟ್ಬಿಡ್ಬೇಕು, ನಾನು ಒಂದು ಧ್ವನಿ ಸುರುಳಿಯನ್ನ ಮಾಡ್ತಿದ್ದೀನಿ ಅಂದಾಗ ನಂಗೊಂದ್ ಸ್ವಲ್ಪ ಆಘಾತನೇ ಆಯ್ತು. ನಾನು ಭಾವಗೀತೆಗಳನ್ನ ಬರೆಯುವ ಕವಿ ಅಲ್ಲ ಸರ್, ನನ್ನ ಕಾವ್ಯ ಬೇರೆ ದಿಕ್ಕಿನದು ಅಂತ ಹೇಳ್ದೆ. ಇಲ್ಲ ನಿಂಗೆ ಆಗತ್ತೆ, ನೀನ್ 10 ದಿನಕ್ಕೆಲ್ಲ ಕೊಟ್ಬಿಡು ಅಂತಂದ್ರು. ಆಮೇಲೆ ನನಗೆ ನಿಜವಾಗ್ಲೂ ಒಂಥರ ಕಷ್ಟ ಆಯ್ತು. 1-2 ದಿನ ನಂಗೇನು ಬರೆಯೋದಕ್ಕೆ ತೋಚ್ಲಿಲ್ಲ. ಆಮೇಲೆ ಕೂತ್ಕೊಂಡಾಗ ನನ್ನ ಅನುಭವಕ್ಕೆ ಬಂದಿರುವ ವಿಚಾರವನ್ನೇ ಬರೆಯೋಣ ಅಂತ ಮೊದಲನೇದಾಗಿ ನನ್ನ ಇಡೀ ಬದುಕನ್ನ ರೂಪಿಸಿದವಳು ನನ್ನ ತಾಯಿ. ಇವತ್ತು ಅಮ್ಮ ಹಚ್ಚಿದೊಂದು ಹಣತೆ ಕವಿ ಅಂತ ಎಲ್ಲಿ ಹೋದ್ರೂ ಕೂಡ ನನ್ನನ್ನ ಗುರುತಿಸ್ತಾರೆ. ತಾಯಿ ಬಗ್ಗೆ ಪ್ರಾರಂಭ ಮಾಡಿದೆ. ಆಮೇಲೆ ಕುಟುಂಬದ ಭಾವದೊಂದು ವೀಣೆ ದೋಣಿ ಮುರಿದು ಬಿದ್ದಿತು ಅಂತ, ಇತ್ತೀಚೆಗೆ ಕುಟುಂಬಗಳು ಛಿದ್ರವಾಗುವುದರ ಬಗ್ಗೆ, ಸಮಕಾಲೀನ ಸಮಸ್ಯೆಗಳ ಬಗ್ಗೆ ಒಂದು 10 ಭಾವಗೀತೆ ಅನ್ನಿಸುವಂತಹ ಕವನಗಳನ್ನ ಬರೆದು ಕಳಿಸಿ ನಿರಾಳವಾಗಿದ್ದೆ. ಅದು ಹೊರಗೆ ಬಂದಾಗ ನನಗೆ ದೊಡ್ಡ ಆಶ್ಚರ್ಯ ಆಯಿತು. ನನ್ನ ಒಂದು ಸಂಗೀತಕ್ಕೆ ಎಂಥ ಶಕ್ತಿ ಇದೆ, ಏನು ಮೋಡಿ ಇದೆ, ಏನ್ ಮಾಯೆ ಇದೆ, ನನ್ನ ಪದದಲ್ಲಿ ಇಲ್ಲದ ಶಕ್ತಿಯನ್ನೆಲ್ಲ ಅದ್ಭುತವಾಗಿ ತುಂಬಿ ಸಿ ಅಶ್ವಥ್ ಅವರು ಭಾವವೀಣೆಯನ್ನ ಮಾಡಿದ್ರು. ಆಮೇಲೆ ಮತ್ತೆ ನನಗೆ ಭಾವಗೀತೆಯ ಬಗ್ಗೆ ಅಷ್ಟೊಂದು ಆಸಕ್ತಿ ಬರ್ಲಿಲ್ಲ. ಇದು ಹಿನ್ನೆಲೆ. ಓಕೆ, ಇನ್ನ ಪ್ರಬಂಧಗಳನ್ನು ಕೂಡ ನೀವು ಬರೀತೀರಿ. ಪ್ರಬಂಧಗಳು ಅದರಲ್ಲಿ ತುಂಬಾ ಪ್ರಮುಖವಾಗಿ ನಿಲ್ಲೋದು ನಮ್ಮನೆ ನಾಯಿ ಅಂತ. ಇದರ ಹಿಂದಿನ ಕಥೆ ಇದೆಯಾ? ಕಾಳನಾಮ ಚರಿತೆ ಅದು ಈಗ ತುಂಬಾ ಜನಪ್ರಿಯವಾಗಿರುವ 1000 ಪ್ರತಿಗಳನ್ನ ಮಾರೋದು ತುಂಬಾ ಕಷ್ಟ. ಅಂತದ್ರೊಳಗೆ ಕೇವಲ 1-2 ತಿಂಗಳಲ್ಲೇ 1000 ಪ್ರತಿಗಳು ಖರ್ಚಾಗಿ ಹೋಯ್ತು. ಕಾಳನಾಮ ಚರಿತೆ ನಮ್ಮ ಮನೆಯಲ್ಲಿ ಒಂದು ಕಪ್ಪು ನಾಯಿ ಇದೆ, ಅದನ್ನ ನನ್ನ ಮಗಳು ತಂದಿದ್ದು. ಅದ್ ಬರೋದು ನನ್ಗೊಂಚೂರು ಇಷ್ಟ ಇರ್ಲಿಲ್ಲ. ನಾನ್ ತುಂಬಾ ವಿರೋಧಿಸ್ದೆ. ಬಂದ್ಮೇಲೂ 1 ತಿಂಗಳು ನಾನು ಅದನ್ನ ಮಾತಾಡ್ಸಿರ್ಲಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ, ನನ್ ಚಿಕ್ಕ ವಯಸ್ಸಿನಲ್ಲಿ ತುಂಬಾ ಪ್ರಾಣಿ ಪ್ರೀತಿ. ನಮ್ಮಲ್ಲಿ ಹಸುಗಳಿದ್ವು, ಕರುಗಳಿದ್ವು. ಆಮೇಲೆ ಅವಕ್ಕೆ ನೋವಾದಾಗ, ಕಾಯಿಲೆ ಆದಾಗ, ಸತ್ತೋದಾಗ ಕಣ್ಣೀರ್ ಹಾಕೋದು ನಾನು. ಆ ತೀವ್ರವಾದ ನೋವನ್ನ ಮತ್ತೆ ಎದುರಿಸೋದಕ್ಕೆ ನಾನು ಸಿದ್ಧ ಇರ್ಲಿಲ್ಲ. ಅದರಿಂದ ಹಚ್ಕೊಳ್ಳದೆ ನಾನು ಆದಷ್ಟು ಆ ನಾಯಿಯನ್ನ ನೋಡ್ದಾಗ ಇದ್ದು ಬಿಡ್ತಾ ಇದ್ದೆ. ಆದ್ರೆ ಅವಳಿಗೆ ಮದ್ವೆ ಆಗೋಯ್ತು ಮಗಳಿಗೆ. ಕೊನೆಗೆ ನಾಯಿ ನನ್ನ ಹತ್ರನೇ ಬಂದು ಕೂತ್ಕೊಂತು. ಅದನ್ನ ವಾಕ್ ಕರ್ಕೊಂಡು ಹೋಗುವ ಜವಾಬ್ದಾರಿ ಬಿದ್ದಾಗ ಪ್ರತಿದಿನ ಸಾಯಂಕಾಲ ನಾನು ಒಂದು 3 ರಸ್ತೆಯಲ್ಲಿ ರಾಜಾಜಿನಗರದಲ್ಲಿ ವಾಕ್ ಮಾಡ್ತೀನಿ. ಅರೆ ನಿಜವಾಗ್ಲೂ ಆ ನಾಯಿ ನನ್ನ ದೊಡ್ಡ ಕಣ್ಣನ್ನೇ ತೆರೆಸ್ಬಿಡ್ತು. ಅಲ್ಲಾರೋ ಒಬ್ಳು ಹೂಗಳ್ಳಿ ಇದ್ದಾಳೆ, ಅವಳನ್ನ ನೋಡ್ದೆ. ಇನ್ಯಾರೋ ಒಬ್ಬ ಅರೆಹುಚ್ಚ, ಅವನ್ ನನ್ನ ನೋಡಿದ ತಕ್ಷಣ ಬ್ಲಡಿ ಇಡಿಯಟ್, ನಿಮ್ ಎಜುಕೇಶನ್ ಇಂದ ಏನೂ ಆಗಲ್ಲ ಅಂತ, ನಾನ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ ಅಂತ ಅವನಿಗೆ ಯಾರು ಹೇಳಿದ್ರೋ ಗೊತ್ತಿಲ್ಲ, ಬೈತಾ ಇದ್ದ.
ಆಮೇಲೆ ಯಾರೋ ಒಬ್ರು ತುಂಬಾ ಸಭ್ಯಸ್ಥರಾಗಿ ಕಾಣುವವರು ನಾಯಿಯನ್ನ ಬಾಯಿಗೆ ಬಂದಂಗೆಲ್ಲ ಬೈಯೋದು. ಆಮೇಲೆ ಯಾರೋ ಟ್ಯೂಷನ್ ಮೇಡಮು ಮಕ್ಕಳನ್ನೆಲ್ಲ ಕೂಡ ಹಾಕೊಂಡು ಕೂತ್ಕೊಳ್ಳೋದು. ದಿನ ಜಗಳಗಳು, ಮಾತುಕತೆಗಳು, ಸಂವಾದ, ಬದುಕು ಒಂದು ದೊಡ್ಡ ಮಟ್ಟದಲ್ಲಿ ವಿಸ್ತರಿಸ್ಬಿಡ್ತು. ಆ ಅನುಭವಗಳನ್ನೆಲ್ಲ ನಾನು ಏನ್ ಮಾಡ್ತಾ ಇದ್ದೆ ಅಂದ್ರೆ ಮಗ ಹೊತ್ತಿಗೆಯಲ್ಲಿ ಬಂದು ಬರೀತಾ ಇದ್ದೆ. ಆ ಬರೀತಿದ್ದಾಗ ಆ ಸರಣಿಗೆ ಎಷ್ಟು ಪ್ರತಿಕ್ರಿಯೆ ಬಂತು ಅಂದ್ರೆ, ಕಾಳನ್ ಬಗ್ಗೆ ಯಾವಾಗ ಬರಿತೀರಾ, ಕಾಳನ್ ಬಗ್ಗೆ ಯಾವಾಗ ಬರಿತೀರಾ ಅಂತ. ಅಂದ್ರೆ ಒಂದು 3 ಬೀದಿಯಲ್ಲಿ 30,000 ವಿಷಯಗಳಿದೆ, ಜೀವನ ತುಂಬಾ ದೊಡ್ಡದು ಅನ್ನೋದನ್ನ ಕಾಳ ಅನ್ನುವ ನಾಯಿ ನನಗೆ ತೋರಿಸ್ಕೊಟ್ಟು, ಆ ಅನುಭವಗಳನ್ನೆಲ್ಲ ನಾನು ಪ್ರಬಂಧ ರೂಪದಲ್ಲಿ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ. ಅದು ನನ್ನ ಒಳಗನ್ನು ಪ್ರವೇಶಿಸೋದಕ್ಕೂ ಅನುಕೂಲ ಆಯ್ತು. ಆಮೇಲೆ ನಾನು ಪ್ರಬಂಧ ಬರೀತೀನಿ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ, ನಾನು ಬರೀ ಕವಿ ಅಂತ ತಿಳ್ಕೊಂಡಿದ್ದೆ. ಆಮೇಲೆ ನಾನು ಹ್ಯೂಮರಸ್ ಆಗಿ ಹಾಸ್ಯಮಯವಾಗಿ ಬರೀಬಲ್ಲೆ ಅನ್ನೋ ಕಲ್ಪನೆನೂ ಇರ್ಲಿಲ್ಲ, ಬರೀ ಭಾವುಕಳು ಅನ್ಕೊಂಡಿದ್ದೆ. ಆದ್ರೆ ಅದರೊಳಗೆ ಹಾಸ್ಯ ತನಗೆ ತಾನಾಗೆ ಉಕ್ಕಿ ಬರೋದನ್ನ ನೋಡಿದಾಗ ನನ್ನ ಇನ್ನೊಂದು ಸಾಧ್ಯತೆಯನ್ನ ಕಾಳನಾಮ ಚರಿತೆ ತೆರೆದಿಟ್ಟು. ಈಗ ನಂದು ಇನ್ನೊಂದು ಪ್ರಬಂಧ ಸಂಕಲನ ಬರೋದಿದೆ, ಅದು ಕೂಡ ಸ್ತ್ರೀ ಕೇಂದ್ರಿತವಾಗಿರುವಂತಹ ಅನೇಕ ಪ್ರಬಂಧಗಳು ಅದರೊಳಗಿದೆ. ನಿಮ್ಮ ಕಾಳ ಹೇಗಿದ್ದಾನೆ ಮೊದಲು? ಕಾಳ ತುಂಬಾ ಚೆನ್ನಾಗಿದ್ದಾನೆ, ನೋಡೋದಕ್ಕೆ ಬಹಳ ಮುದ್ದಾಗಿದ್ದಾನೆ. ಹೆತ್ತವರಿಗೆ ಮುದ್ದಲ್ವಾ ಎಲ್ಲದೂನು ಹಾಗೆ. ಆಮೇಲೆ ನನಗೆ ತುಂಬಾ ಆರ್ದ್ರತೆ ಇದೆ ಪ್ರಾಣಿಗಳ ಬಗ್ಗೆ. ಯಾಕೆಂದ್ರೆ ನಮ್ಮ ಮಕ್ಕಳು ಮಕ್ಕಳಾಗಿ ಉಳಿಯೋದಿಲ್ಲ, ಅವರು ಬೆಳೀತಾ ನಮ್ಮ ಜೊತೆ ಸಂಘರ್ಷಗಳು ಬರುತ್ತೆ, ಘರ್ಷಣೆ ಬರುತ್ತೆ. ನಮ್ಮ ವಿಚಾರಗಳು ಅವ್ರ ವಿಚಾರಗಳಿಗೆ ಹೊಂದಲ್ಲ, ಯುವ ತಲೆಮಾರೆ ಬೇರೆ ಇರುತ್ತೆ. ಆದ್ರೆ ಒಂದು ಮಗು ಸಾಯೋ ತನಕ ಮಗುವಾಗಿ ಉಳಿಯೋದು ಬರೀ ಕಾಳ ಮಾತ್ರ, ಬೇರೆ ಯಾರು ಆ ರೀತಿ ಮಗುವಾಗಿರೋದಕ್ಕೆ ಆ ಪ್ರೀತಿ ನಿಮ್ಮ ಕಣ್ಣಲ್ಲಿ ಕಾಣಿಸ್ತಿದೆ ನಮಗೆ ನಿಜವಾಗ್ಲು. ಕಾಳಂದಿರ್ಲಿ, ಈಗಿನ ಯಂಗರ್ ಜನರೇಷನ್ ಅಥವಾ ಈಗಿನ ಯುವ ಪೀಳಿಗೆಗೆ ನಿಮ್ಮ ಮಾತುಗಳು, ಯಾಕಂದ್ರೆ ಎಷ್ಟೊಂದು ಅನುಭವ ನಿಮ್ಮದು, ಪ್ರಪಂಚದಾದ್ಯಂತ ಇದ್ದಂತ ಹೆಣ್ಣು ಮಕ್ಕಳ ಮನಸ್ಸಿನೊಳಗೆ ಹೊಕ್ಕು ಬಂದಿದ್ದೀರಿ. ಎಷ್ಟೊಂದು ನಿಮ್ಮ ಅಧ್ಯಾಪಕ ವೃತ್ತಿಯಲ್ಲಿ, ನಿಮ್ಮ ಪ್ರಿನ್ಸಿಪಲ್ ವೃತ್ತಿಯಲ್ಲಿ ಎಷ್ಟೊಂದು ಯುವ ಜನಾಂಗದ ತುಮುಲಗಳನ್ನ, ಆತಂಕಗಳನ್ನ ನೋಡಿದ್ದೀರಿ. ಈಗಿನ ಯುವ ಜನಾಂಗಕ್ಕೆ ನಿಮ್ಮ ಈ ಎಲ್ಲ ಅನುಭವದ ಮೂಸೆಯಿಂದ ಒಂದಷ್ಟು ಮಾತುಗಳನ್ನ ಹೇಳೋದಾದ್ರೆ, ಮಾತುಗಳ ಮೂಲಕ, ಪದ್ಯದ ಮೂಲಕ ಹೇಗಾದ್ರೂ ಆಗ್ಬೋದು, ಏನನ್ನ ಹೇಳೋಕೆ ಇಷ್ಟಪಡ್ತೀನಿ? ನಾನು ಪದ್ಯವನ್ನ ಓದ್ತೀನಿ. ಒಂದು, ನಾನು ತುಂಬಾ ಅದೃಷ್ಟಶಾಲಿ. ನಾನು ಇಷ್ಟೊಂದು ಉತ್ಸಾಹದಿಂದ ಇರೋದಕ್ಕೆ, ಖುಷಿಯಿಂದ ಇರೋದಕ್ಕೆ ಕಾರಣ ಅಂದ್ರೆ, ಪ್ರತಿ ವರ್ಷ ನಾನು ನನ್ನ ಕಾಲೇಜಿನಲ್ಲಿ ಇದ್ದಾಗ, ನಾನು ಈಗಷ್ಟೇ ನಿವೃತ್ತಿಯಾದೆ, ಇಷ್ಟು ವರ್ಷಗಳ ಕಾಲ 16ರಿಂದ 19 ವಯಸ್ಸಿನ ಮಕ್ಕಳನ್ನೇ ನೋಡ್ತಾ ಇರ್ತೀನಿ. ಅವರ ಉತ್ಸಾಹ, ಅವರ ಖುಷಿ, ಅವರ ಆಲೋಚನೆಗಳು, ವಿಚಾರಗಳು ನಮ್ಮನ್ನ ಬದಲು ಮಾಡ್ತಾ ಹೋಗತ್ತೆ. ನಾನು ಯಾವುದೋ ಸಂಕುಚಿತ ಮನಸ್ಥಿತಿಯಲ್ಲಿದ್ರೆ, ನನ್ನ ಹಳೆ ಕಾಲಕ್ಕೆ ಅಂಟ್ಕೊಂಡ್ಬಿಟ್ಟಿದ್ರೆ, ಇಲ್ಲ, ಬದುಕು ಹೀಗೆ ಮುಂದುವರಿಯಬೇಕಾದ ಅನಿವಾರ್ಯ ಪ್ರಕ್ರಿಯೆ ಅನ್ನೋದನ್ನ ನನಗೆ ಹೇಳುತ್ತೆ. ಅದರಿಂದ ನನ್ ಗುಣಗಾಟ ಮಾಡಕ್ಕಾಗಲ್ಲ. ಮಗ ಹೊತ್ತಿಗೆಯಲ್ಲೂ ಕೂಡ ತುಂಬಾ ಜನ ಯುವಕರ ಜೊತೆ, ನನಗೆ ಹಿರಿಯರಿಗಿಂತ ಬಹಳ ಸುಲಭವಾಗಿ ಯುವಕರ ಜೊತೆ, ಯುವ ಜನಾಂಗದ ಜೊತೆ ಬೆರಿತೀನಿ. ಆದ್ರೆ ಮೌಲ್ಯಗಳಲ್ಲಿ ನಾನಿನ್ನು ಹಳೆಯ ಕಾಲದ ಮೌಲ್ಯ ನನ್ನನ್ನು ಅಂಟ್ಕೊಂಡಿರುತ್ತಲ್ಲ. ಈ ಮೊಬೈಲ್ ಬಂದಾಗ, ಆಮೇಲೆ ಎಲ್ಲ ಕಾಲೇಜಿನ ಕಾರಿಡಾರ್ಗಳಲ್ಲಿ, ಮನೆಗಳಲ್ಲಿ, ಮೂಲೆಗಳಲ್ಲಿ, ಕೋಣೆಗಳಲ್ಲಿ, ಎಲ್ಲ ಕಡೆ ಒಬ್ಬರೊಬ್ಬರ ಜೊತೆ ಮಾತಾಡದೆ ಸಂಪೂರ್ಣವಾಗಿ ತಮ್ಮೊಳಗೆ ತಾವು ತನ್ಮಯರಾಗಿ ಏನೋ ಒಂದು ಪಂಚೇಂದ್ರಿಯಗಳ ನಾದ, ಸ್ಪರ್ಶ, ರೂಪ, ರಸಕ್ಕೆಲ್ಲ ವಿಮುಖರಾಗ್ತಿದಾರಲ್ಲ ಯುವಕರು ಅಂತ ಒಂದು ಗಳಿಗೆ ಆತಂಕ ಆಗಿದ್ದು ನಿಜ. ಅದ್ರ ಬಗ್ಗೆ ನಾನು ಒಂದು ಕವಿತೆಯನ್ನ ಬರೆದಿದ್ದೀನಿ. ಅದರ ಕವಿತೆಯ ಕೊನೆಯನ್ನ ನೋಡಿದ್ರೆ ನಾನು ಏನು ಅಂತ ನಿಮಗೆ ಗೊತ್ತಾಗತ್ತೆ. ನಾನು ಪಾರ್ಕ್ ಅಲ್ಲಿ ವಾಕ್ ಮಾಡ್ಬೇಕಾದ್ರೆ ಅನೇಕ ಯುವಕರನ್ನ ಮೌನೇಶ ಅಂತ ಇಲ್ಲಿ ಬೇಕಂತಾನೆ ಬಳಸಿದ್ದೀನಿ. ಯಾಕೆ ಮೌನೇಶ ಅಂದ್ರೆ, ಇವ್ರು ಯಾರು ಯಾರ ಜೊತೆನೂ ಮಾತಾಡಲ್ಲ. ಯಾಕೆ ಸಂಪೂರ್ಣ ಮೌನ? ಯಾಕೆಂದ್ರೆ ಕೈಯಲ್ಲಿ ಒಂದು ಯಂತ್ರ ಇದೆ, ಆ ಯಂತ್ರಕ್ಕೆ ದಾಸಾನುದಾಸರಾಗಿದ್ದಾರೆ. ಹೊರಗಡೆ ಪ್ರಪಂಚ ಅವರಿಗೆ ಬೇಕಾಗಿ ಯಂತ್ರ ಒಂದು ಮಂತ್ರ ಹಾಕಿದೆ, ಮಂತ್ರ ಮುಗ್ಧರಾಗ್ತಾರೆ. ಆ ಮೌನ, ಮೌನೇಶರು, ಎಲ್ಲರೂ ಮೌನೇಶರಿರ್ಬೋದು, ಮೌನೇಶಿಯರಿರ್ಬೋದು. ಆ ಮೌನೇಶನೊಂದಿಗೆ ಒಂದು ಹಿರಿಯ ತಲೆಮಾರು ವಾಕ್ ಮಾಡ್ಬೇಕಾದ್ರೆ ಯಾವ ತಲ್ಲಣವನ್ನ ಅನುಭವಿಸುತ್ತೆ. ನನ್ನ ತಲೆಮಾರಿನಲ್ಲಿ ಜೊತೆಲಿ ಯಾರು ಕಟ್ಟೆ ಮೇಲೆ ಕೂತಿದ್ರೆ, ಏನಮ್ಮ ಚೆನ್ನಾಗಿದ್ಯಾ ಅಂದ್ರೆ, ಆಂಟಿ ಚೆನ್ನಾಗಿದ್ದೀನಿ ಅಂತ ಒಂದು ನಾನ್ ಮಾತಾಡ್ತಾ ಇದ್ದೆ ದೊಡ್ಡವರಿಗೆ. ನಮ್ ನಡುವೆ ಏನೋ ಒಂದು ಬಾಂಧವ್ಯ ಇತ್ತು. ಈಗ ಆ ಬಾಂಧವ್ಯ ಎಲ್ಲೋ ಕತ್ತರಿಸಿದೆಯಲ್ಲ ಅನ್ನೋ ಆತಂಕದಲ್ಲಿ ಬರೆದ ಕವಿತೆ. ಈ ಮೌನೇಶ ನನ್ನ ವಾಕಿಂಗ್ ಗೆಳೆಯ. ವಯಸ್ಸು 20ರ ಆಸುಪಾಸಿನಲ್ಲಿ ಇರಬಹುದು. ದಿನವೂ ಪಾರ್ಕಿನಲ್ಲಿ
ಅದೇ ಜಾಗದಲ್ಲಿ ಕೂರುತ್ತಾನೆ. ಆಚೀಚೆ ನೋಡದ ಮಹಾನ್ ಸಭ್ಯಸ್ಥ. ಏನಿದ್ದರೂ ಮೊಬೈಲ್ನೊಂದಿಗೆ ಮಾತ್ರ ಮಾತು. ಕೀಲಿ ಮಣೆಯ ಕೀಲಿ ತೆರೆದರೆ ಸಾಕು, ಬೆರಳಿನಷ್ಟೇ ವೇಗವಾಗಿ ಮುಖಭಾವ ಬದಲಾಗುತ್ತಲೇ ಹೋಗುತ್ತದೆ. ನಾನು ಅವನನ್ನ ಊಹೆ ಮಾಡ್ಕೋತಾ ಇರ್ತೀನಿ, ಅವನು ನೋಡ್ತಾ. ಕಣ್ಣುಗಳ ಕಿಲಕಿಲಿಸಿ ಒಳಗೆ ನಕ್ಕರೆ ನಾನು ಅಂದುಕೊಳ್ಳೋದು, ಸಿಕ್ಕಿರಬಹುದೇನೋ ಸಕ್ಕರೆಯಂತ ಹುಡುಗಿ. ಆಕಾಶದತ್ತ ನೋಡಿ ನಿಡುಸುವುದರೆ ಇರಬಹುದೇನೋ ಯಕ್ಷನಂತ ವಿರಹಿ. ಕೂದಲು ಕಿತ್ತು ಹಾಕುತ್ತಿದ್ದರೆ ನಿಂತಿರಬಹುದೇನೋ ಚಿಂತೆ ಸಂತೆಯಲ್ಲಿ. ಮಾತಾಡಿಸ್ಬೇಕು ಅಂತ ಆಸೆ, ಆದ್ರೆ ಅವನು ಮಾತಾಡೋದಿಲ್ಲ, ಮೌನೇಶ ಅವನು. ಪ್ರತಿ ಸುತ್ತಿನಲ್ಲೂ ಇವನತ್ತ ಹೆಜ್ಜೆ ಹಾಕುವಾಗ ಒಳಗಲ್ಲಿ ಮಮತೆಯ ಮೌನ ಸಂವಾದ. ದಪ್ಪೆಂದು ಹೆಜ್ಜೆ ಇಟ್ಟರು, ಕೆಮ್ಮಿದರು, ತಿರುಗಿ ನೋಡದ ಈ ಹುಡುಗನ ಕೋಪ, ತಾಪ, ಮಾತು, ಗೀತು, ಸ್ನೇಹ, ಗೀಹ, ಕೊನೆಗೆ ಜಗಳವು ಕಣ್ಣು ಕಿಲಿಸಿದ ಕಿಲಿಮಣೆಯಲ್ಲೇ. ಪ್ರತಿ ಮನೆಯ ಮೂಲೆಯಲ್ಲಿ, ಕೋಣೆಯಲ್ಲಿ, ಫುಟ್ಪಾತಿನಲ್ಲಿ, ಕಾಲೇಜಿನ ಕಾರಿಡಾರಿನಲ್ಲಿ ತುಂಬಿ ತುಳುಕುತ್ತಿದ್ದಾರೆ ಇಂಥ ಮೌನೇಶರು. ಡಿಕ್ಕಿ ಹೊಡೆದರು, ಎಡವಿ ಬಿದ್ದರು, ಕತ್ತೆತ್ತದ ಕೀಲಿಮಣೆಯಲ್ಲೇ ಕೀಲಿಸಿದ ಕೀಲು ಗೊಂಬೆಗಳು. ಶಬ್ದ ಸ್ಪರ್ಶ ರಸಗಂಧಕ್ಕೆ ಮೊಗದಿರುಹಿದ ಜಂತರ್ ಮಂತ್ರಗಳು. ಒಂಟಿತನದಲ್ಲಿ ದಿಕ್ಕೆಟ್ಟು ಪ್ರೀತಿ ಕಣ್ಣುಗಳ ಅರಸುವ ನಾನು, ನನ್ನಂತ ಮರುಳರು ಕೊನೆಗೆ ಕೀಲಿಮಣೆಯಲ್ಲೇ ಸಂದೇಶ ಒತ್ತಿ ಕೃತಕೃತ್ಯರಾಗುತ್ತೇವೆ. ನಾವು ಅನಿವಾರ್ಯವಾದ ಪ್ರಕ್ರಿಯೆ ಜೊತೆ ಮುಂದುವರಿತೀವಿ. ತುಂಬಾ ಸಂತೋಷ ಆಯ್ತು. ಹೌದು, ನೀವು ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಧನ್ಯವಾದ. ಈ ಕಾರ್ಯಕ್ರಮವನ್ನ ನಾನು ನೋಡ್ತಾ ಇರ್ತೀನಿ. ಇಡೀ ತಿಂಗಳು ಹೆಣ್ಣು ಮಕ್ಕಳಿಗೆ ಇಂಥದ್ದೊಂದು ಅಭಿವ್ಯಕ್ತಿಯ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿರುವ ನಮ್ಮ ನಿರ್ಮಲಾ ಎಲಿಗಾರ್ ಅವರಿಗೆ ವಂದನೆಗಳನ್ನ ಅರ್ಪಿಸ್ತೀನಿ. ನಮಸ್ಕಾರ. ಧನ್ಯವಾದ. ಮತ್ತೆ ನಿಮ್ಮನ್ನ ಕಾಣ್ತೀವಿ ನಾಳಿನ ದಿನ ಮತ್ತೊಬ್ಬ ವಿಶೇಷ ಅತಿಥಿಯೊಡನೆ. ನಮಸ್ಕಾರ. ನಮಸ್ಕಾರ.